ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ರಿಯೋ ಅಕಾಡೆಮಿ ಕ್ಲಾಸಸ್ ನಲ್ಲಿ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಈ ಕ್ಲಾಸ್ ನಲ್ಲಿ ಕಂಪ್ಯೂಟರ್ಸ್ ಫಂಡಮೆಂಟಲ್ಸ್ ಬಗ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಪ್ರಯತ್ನವನ್ನು ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಬೇಸಿಕ್ ಕಾನ್ಸೆಪ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಂಚ್ ಬೈ ಇಂಚ್, ಎಂಎಂ ಬೈ ಎಂಎಂ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ಆರ್ ವೆಲ್ಕಮ್ ಟು ದಿಸ್ ಸೆಷನ್. ನಾವು ಮೊಟ್ಟ ಮೊದಲನೇದು, ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೆ ಏನು, ಇದು ಅರ್ಥ ಮಾಡ್ಕೋಬೇಕಾಗಿದೆ. ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನಿಕ್ ಮಷಿನ್. ಇಟ್ ಈಸ್ ಎಲೆಕ್ಟ್ರಾನಿಕ್ ಮಷಿನ್. ಇಟ್ ಈಸ್ ಎ ಪ್ರೋಗ್ರಾಮೇಬಲ್ ಮಷಿನ್. ಇಟ್ ಈಸ್ ಎ ಪ್ರೋಗ್ರಾಮೇಬಲ್ ಮಷಿನ್ ಅಥವಾ ಡಿವೈಸ್ ಅಂತ ಹೇಳಿ. ಓಕೆ, ಇದು ಏನ್ ಮಾಡುತ್ತಪ್ಪ ಅಂದ್ರೆ, ದಿಸ್ ಮಷಿನ್ is going to accept the data and instructions as an input. Data and instructions, it is going to accept it as an input. Then this device is going to process the data. ಈ ಡಿವೈಸ್ ಏನ್ ಮಾಡುತ್ತೆ, ಬಂದಂತಹ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಏನ್ ಹೇಳ್ತಾ ಇದೆ, ಆ ಡೇಟಾ ಜೊತೆಗೆ ಏನೆಲ್ಲ ಮಾಡಬೇಕಾಗಿದೆ, ಅದೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಮೇಲೆ ಆ ಡೇಟಾವನ್ನು ಪ್ರಾಸೆಸ್ ಮಾಡೋ ಕೆಲಸ ಈ ಸಿಸ್ಟಮ್ ಮಾಡುತ್ತೆ. ಮೈ ಡಿಯರ್ ಸ್ಟೂಡೆಂಟ್, ಪ್ರಾಸೆಸ್ ಆದ ನಂತರ ಆ ಬಂದಂತಹ ರಿಸಲ್ಟ್ಸ್, ಔಟ್ಪುಟ್ ಇದರಲ್ಲೇ ಇದ್ದಂತಹ ಒಂದು ಸ್ಟೋರೇಜ್ ಡಿವೈಸ್ ನಲ್ಲಿ, ಮೆಮೊರಿ ಡಿವೈಸ್ ನಲ್ಲಿ ಅದು ಸ್ಟೋರ್ ಕೂಡ ಮಾಡುತ್ತೆ. ಮತ್ತೆ ನಮಗೆ ಔಟ್ಪುಟ್ ಆಗಿ ರಿಸಲ್ಟ್ ವನ್ನು ಕೂಡ ಇದು ಐದರ್ ಡಿಸ್ಪ್ಲೇ ಮಾಡುತ್ತೆ ಅಥವಾ ಪ್ರಿಂಟ್ ಕೂಡ ಮಾಡುತ್ತೆ. ಸೊ ಔಟ್ಪುಟ್ ಡಿವೈಸಸ್. ಇಲ್ಲಿ ನಾವು ಕಂಪ್ಯೂಟರ್ದು ಏನೆಲ್ಲ ಎಂಟರ್ ಮಾಡ್ತಾ ಇದೀವಿ ಕಂಪ್ಯೂಟರ್ಗೆ, ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್, ಇದು ಇನ್ಪುಟ್ ಡಿವೈಸ್ ಮುಖಾಂತರ ನಾವು ಎಂಟರ್ ಮಾಡಬಹುದು. ಇನ್ಪುಟ್ ಡಿವೈಸಸ್ ಅಂಡ್ ದ ಔಟ್ಪುಟ್ ಡಿವೈಸಸ್ ಮುಖಾಂತರ either we can get the hard copy printout or on the monitor, on the any visual display unit, we can get the results on the screen. ಇದು ನಮಗೆ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕಂಪ್ಯೂಟರ್ ಬಗ್ಗೆ ಒಂದು ಡೆಫಿನೇಷನ್ ಆಯಿತು. ಇಲ್ಲೇ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು, ಇದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ಸ್ಟ್ರಕ್ಷನ್ಸ್ ಟು ದಿ ಕಂಪ್ಯೂಟರ್ ಆರ್ ನಥಿಂಗ್ ಬಟ್ the commands given to the processor to process the data and produces information, produces the result, and that data should get converted into a meaningful data which is nothing but information. ಅದು ಔಟ್ಪುಟ್ ಆಗಿ ನಿಮಗೆ ನಾವು ಪಡೆದುಕೊಳ್ಳಬಹುದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಕಾನ್ಸೆಪ್ಟ್ ದಿಸ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಈಗ ಬಂದು ನೆಕ್ಸ್ಟ್, ಮೇನ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಮೇನ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ನಾವು ಒಂದು ಬ್ಲಾಕ್ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಹೌ ಇಟ್ ಇಸ್ ಪ್ರೊಸೆಸಿಂಗ್, ಬ್ರೀಫ್ ಆಗಿ ನೋಡ್ತಾ ಬರೋಣ. ಓಕೆ, ಇದರದ್ದು ಮೇನ್ ಫಂಕ್ಷನ್ಸ್. ಇನ್ಪುಟ್ ಏನ್ ಮೇನ್ ಫಂಕ್ಷನ್ಸ್ ಆಗಿದೆ, ಎಂಟರಿಂಗ್ ದ ಡೇಟಾ ಥ್ರೂ ದ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಯಾವ ಎಲ್ಲ ಇದಾವೆ, ಕೀಬೋರ್ಡ್ ಇಸ್ ಅನ್ ಇನ್ಪುಟ್ ಡಿವೈಸ್. ಕೀಬೋರ್ಡ್ ಯೂಸ್ ಮಾಡಿಕೊಂಡು ಇಂಟರ್ಫೇಸ್ ಮಾಡಿ ನಾವು ಡೇಟಾವನ್ನು ಎಂಟರ್ ಮಾಡಬಹುದು. ಮೌಸ್ ಇಸ್ ಅನ್ ಇನ್ಪುಟ್ ಡಿವೈಸ್. ಕ್ಯಾಮರಾ ಈಸ್ ಎನ್ ಇನ್ಪುಟ್ ಡಿವೈಸ್. ಓಕೆ, ಸೊ ಈ ತರ ಬೇರೆ ಬೇರೆ ಇನ್ಪುಟ್ ಡಿವೈಸ್ ಮುಖಾಂತರ ನಾವು ಡೇಟಾವನ್ನು ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಸ್ಕ್ಯಾನರ್ ಇಸ್ ಎ ಇನ್ಪುಟ್ ಡಿವೈಸ್. ಓಕೆ, ಸೊ ಈ ಇನ್ಪುಟ್ ಡಿವೈಸಸ್ ಬಳಸಿಕೊಂಡು ನಾವು ಡೇಟಾವನ್ನು ಎಂಟರ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಎಂಟರ್ ಮಾಡ್ತೀವಿ ಸಿಸ್ಟಮ್ಸ್ ನಲ್ಲಿ. ಎಂಟರ್ ಆದ ನಂತರ ಅದು ಏನ್ ಮಾಡುತ್ತೆ ಅಂದ್ರೆ, ದ ಸೆಕೆಂಡ್ ಸ್ಟೆಪ್ ಆಫ್ ದ ಟುವರ್ಡ್ಸ್ ದ ಎಕ್ಸಿಕ್ಯೂಷನ್ ಈಸ್ ಪ್ರೊಸೆಸಿಂಗ್. ಇದು ಪರ್ಫಾರ್ಮಿಂಗ್ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇರುತ್ತೆ. ಎಲ್ಲಿ ಯೂನಿಟ್ ಇರುತ್ತೆ ಅಂದ್ರೆ, ದಿಸ್ ಈಸ್ ಎ ಕೋರ್ ಕಂಪೋನೆಂಟ್ ಆಫ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಒಂದು ಸಿಪಿಯು ಪ್ರೊಸೆಸರ್. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾರ್ಟ್ ಆಫ್ ದ ಸಿಸ್ಟಮ್, ಬ್ರೈನ್ ಆಫ್ ದ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಒಂದು ಮೇಜರ್ ಯೂನಿಟ್ ಏನಿದೆಪ್ಪ ಅಂದ್ರೆ, ಕೋರ್ ಕಂಪೋನೆಂಟ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ಯೂನಿಟ್ ಇರುತ್ತೆ. ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ, ಇನ್ನೊಂದು ರೆಜಿಸ್ಟರ್ಸ್ ಇರುತ್ತೆ, ವಿಚ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಬೇಸಿಕ್ ಮೆಮೊರಿ ಎಲಿಮೆಂಟ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಇದು ಪರ್ಫಾರ್ಮ್ ಮಾಡುತ್ತೆ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಸಚ್ ಆಸ್ ಅಡಿಷನ್, ಸಬ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್, ಕಂಪ್ಯಾರಿಸನ್, ಲಾಜಿಕಲ್ ಆಪರೇಷನ್ಸ್ ಸಚ್ ಆಸ್ ನಾಟ್, ಅಂಡ್, ಆರ್, ಈ ತರ ಬೇರೆ ಬೇರೆ ಫಂಕ್ಷನ್ಸ್ ಇದು ಪರ್ಫಾರ್ಮ್ ಮಾಡುತ್ತೆ. ಇದು ಆದ ನಂತರ ದ ಥರ್ಡ್ ಸ್ಟೆಪ್ ಆಫ್ ಟುವರ್ಡ್ಸ್ ದಿ ಪ್ರೊಸೆಸಿಂಗ್ ಈಸ್ ಸ್ಟೋರೇಜ್. ಇಲ್ಲೇ ನಮ್ದು ಫೈಲ್ಸ್ ಅನ್ನು ನಾವು ಸ್ಟೋರ್ ಮಾಡ್ಕೋಬಹುದು. ನಮ್ದು ರಿಸಲ್ಟ್ಸ್ ಬಂದಂತಹ ರಿಸಲ್ಟ್ಸ್ ಅನ್ನು ನಾವು ಇಲ್ಲೇ ಸೇವ್ ಮಾಡ್ಕೋಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ಸೇವಿಂಗ್ ಡೇಟಾ ಆರ್ ಇನ್ಫಾರ್ಮೇಶನ್
ಬಂದಂತಹ ರಿಸಲ್ಟ್ ಏನಿದೆ ಮೀನಿಂಗ್ಫುಲ್ ಡೇಟಾ ಆಗಿ ಕನ್ವರ್ಟ್ ಆಗಿರುತ್ತೆ, ನಮಗೆ ಡಿಸೈರ್ಡ್ ಡೇಟಾ ಔಟ್ಪುಟ್ ಆಗಿ ಬಂದಿರುತ್ತೆ. ಇದು ಮೆಮೊರಿ ಡಿವೈಸಸ್ ನಲ್ಲಿ ಸ್ಟೋರ್ ಮಾಡ್ತೀವಿ, ಮೆಮೊರಿ ಡಿವೈಸಸ್ ನಲ್ಲಿ ಸ್ಟೋರ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ದ ನೆಕ್ಸ್ಟ್ ದ ಫೈನಲ್ ಸ್ಟೆಪ್ ಆಫ್ ಎಕ್ಸಿಕ್ಯೂಷನ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ರಿಸಲ್ಟ್ಸ್ ಡಿಸ್ಪ್ಲೇ ಆಗುತ್ತೆ, ಪ್ರಿಂಟ್ ಆಗುತ್ತೆ, ಎಲ್ಲೇ ಔಟ್ಪುಟ್ ಡಿವೈಸಸ್ ಮುಖಾಂತರ ಡಿಸ್ಪ್ಲೇ ಆಗುತ್ತೆ ಅಥವಾ ಪ್ರಿಂಟ್ ಆಗುತ್ತೆ ಔಟ್ಪುಟ್ ಡಿವೈಸ್ ಮುಖಾಂತರ. ಔಟ್ಪುಟ್ ಡಿವೈಸ್ ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ದ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸಸ್ ಆರ್ ಮಾನಿಟರ್ ಇಸ್ ಅನ್ ಎಕ್ಸಾಂಪಲ್, printer is an example, projector is an example, my dear students, which are going to project, which are going to print, which are going to display on the visual display units output. So these are the major functions of the computer. Okay, hope that this is clear. Basic components of computer system. ಇಲ್ಲಿ ಏನೆಲ್ಲ ಬೇಸಿಕ್ ಕಂಪ್ಯೂಟರ್ ಯೂನಿಟ್ಸ್ ಇದಾವೆ, ಕಂಪ್ಯೂಟರ್ ಸಿಸ್ಟಮ್ ಏನೆಲ್ಲ ಕಂಪೋನೆಂಟ್ಸ್ ಇದಾವೆ, ಬೇಸಿಕ್ ಕಂಪೋನೆಂಟ್ಸ್. ಸೊ ದಿಸ್ ಇನ್ಪುಟ್ ಯೂನಿಟ್ ಬಗ್ಗೆ ಜಸ್ಟ್ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇಲ್ಲಿ ಕೀಬೋರ್ಡ್ ಬರುತ್ತೆ, ಮೌಸ್ ಬರುತ್ತೆ, ಸ್ಕ್ಯಾನರ್ ಬರುತ್ತೆ, ಕ್ಯಾಮೆರಾ ಬರುತ್ತೆ, ಮೈಕ್ರೋಫೋನ್ ಬರುತ್ತೆ, ಇನ್ಪುಟ್. ಸೊ ದ ಡಿವೈಸ್ ಥ್ರೂ ವಿಚ್ ವಿ ಕ್ಯಾನ್ ಎಂಟರ್ ದ ಡೇಟಾ ಆರ್ ಇನ್ಸ್ಟ್ರಕ್ಷನ್ ಟು ದ ಸಿಸ್ಟಮ್ ಆರ್ ನೋನ್ ಆಸ್ ಇನ್ಪುಟ್ ಯೂನಿಟ್ಸ್, ಇನ್ಪುಟ್ ಡಿವೈಸಸ್. ಈಗ ಬೇಸಿಕ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ central processing unit which contains three major subcomponents. One is register, the another one is control unit, the other one is ALU. Register is nothing but it is a group of flip-flops. One flip-flop andre one bit storage element, memory element. Group andre adu register anta kariti. Control unit, my dear students, so this is going to control the internal operations. Now read ಮಾಡಬೇಕಾಗಿದೆ ಅಥವಾ ರೈಟ್ ಮಾಡಬೇಕಾಗಿದೆ, ನಾವು ಯಾವೆಲ್ಲ ಫಂಕ್ಷನ್ಸ್ ಅನ್ನು ಆಪರೇಷನ್ಸ್ ಅನ್ನು ಮಾಡಬೇಕಾಗಿದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಟೇಕನ್ ಕೇರ್ ಆಫ್ ದಿಸ್ ಕಂಟ್ರೋಲ್ ಯೂನಿಟ್. ಓಕೆ, ಕಂಟ್ರೋಲ್ ಯೂನಿಟ್ಸ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಷನ್ ಆಲ್ ಆಪರೇಷನ್ಸ್ ಟು ಬಿ ಪರ್ಫಾರ್ಮ್ಡ್. ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ಸ್ ಅಡಿಷನ್, ಸಬ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್, ಕಂಪ್ಯಾರಿಸನ್, ಎಸ್ ಲಾಜಿಕಲ್ ಫಂಕ್ಷನ್ಸ್ ಇದೆಲ್ಲ ಇದು ಪರ್ಫಾರ್ಮ್ ಮಾಡುತ್ತೆ. Registers holds the temporary storage which is present in the CPU itself. So idu agirutte my dear student. Okay, so the next comes the memory unit. Memory unit nalli yen barutte andre, so it is broadly classified into two different categories. One the primary memory, the another one is the secondary memory, my dear student. Primary memory are the most of the primary memories are temporary as well as enappa andre volatile. I am using here the word is, ಯಾವ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಮೋಸ್ಟ್ ಆಫ್ ದಿ ಅಂತ ಹೇಳ್ತಾ ಇದ್ದೀನಿ ನಾನು. ಮೋಸ್ಟ್ಲಿ ಅಂದ್ರೆ ಎಲ್ಲಾ ಪ್ರೈಮರಿ ಮೆಮೊರಿ ಟೆಂಪರರಿ ವೊಲೆಟೈಲ್ ಅಲ್ಲ, ಎಕ್ಸೆಪ್ಟ್ ದಿಸ್ ರಾಮ್. ರಾಮ್ ಇಸ್ ಎ ನಾನ್ ವೊಲೆಟೈಲ್ ಮೆಮೊರಿ, ಪರ್ಮನೆಂಟ್ ಮೆಮೊರಿ, ಬಟ್ ದ ಅದರ್ ಮೆಮೊರೀಸ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ. ಪ್ರೈಮರಿ ಮೆಮೊರಿ ಆರ್ ರ್ಯಾಮ್ ಇದೆ, ಕ್ಯಾಶ್ ಇದೆ, ರಿಜಿಸ್ಟರ್ಸ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇವು ಎಲ್ಲ ಟೆಂಪರರಿ ಮೆಮೊರಿ ಅಂಡ್ ವೊಲೆಟೈಲ್ ಮೆಮೊರಿ. ಈಗ ಬಂದು ವೊಲೆಟೈಲ್ ಮತ್ತು ನಾನ್ ವೊಲೆಟೈಲ್ ಏನಪ್ಪಾ ಡಿಫರೆನ್ಸು ಅಂತ ನೋಡೋಣ. ವೊಲೆಟೈಲ್ ಮತ್ತು ನಾನ್ ವೊಲೆಟೈಲ್. ವೊಲೆಟೈಲ್ ಅಂದ್ರೆ ಇಫ್ ದೇರ್ ಈಸ್ ಎ ಪವರ್ ಕಟ್, ಇಫ್ ದೇರ್ ಈಸ್ ಎ ಪವರ್ ಶಟ್ ಡೌನ್, ಕರೆಂಟ್ ಹೋಗ್ಬಿಡ್ತಪ್ಪ, ಪವರ್ ಆಫ್ ಆಗಿದೆ, ಓಕೆ, ಸಪ್ಲೈ ಇಲ್ಲ, ಆವಾಗ ದ ಕಂಟೆಂಟ್ಸ್ ಇನ್ ರ್ಯಾಮ್, ಕ್ಯಾಶ್, ರಿಜಿಸ್ಟರ್ಸ್ ಗೆಟ್ಸ್ ವೊಲೆಟೈಲ್, ಗೆಟ್ಸ್ ಎರೇಸ್ಡ್, ಗೆಟ್ಸ್ ಡಿಲೀಟೆಡ್. ಅದು ಡಿಲೀಟ್ ಆಗ್ಬಿಡುತ್ತೆ, ಟೆಂಪರರಿ ಇರುತ್ತೆ. ಓಕೆ, ಪ್ರೈಮರಿ ಮೆಮೊರಿ. Until and unless you save the file, if it doesn't go to the secondary storage, permanent storage, it gets volatile if there is a sudden power breakdown. Power ಹೋದ್ರೆ ಇದು temporary memory ಆಗಿರುತ್ತೆ. Okay, non volatile ಅಂದ್ರೆ even though if there is a shutdown in the power, if there is a breakdown in the power, so the contents remains as it is, non volatile. ಅದರಲ್ಲಿ ಈ ಕ್ಯಾಟಗರಿ ನಲ್ಲಿ ಯಾರು ಬರ್ತಾರೆ ಅಂದ್ರೆ ಪ್ರೈಮರಿ ಮೆಮೊರಿ ನಲ್ಲಿ ROM ಬರುತ್ತೆ my dear students. ಸೆಕೆಂಡರಿ ಸ್ಟೋರೇಜ್ ನಲ್ಲಿ ನೋಡಿ HDD ಬರುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್, SSD ಬರುತ್ತೆ, ಫ್ಲಾಶ್ ಡ್ರೈವ್ಸ್. ಓಕೆ, ಈ ತರ ಬೇರೆ ಬೇರೆ ಮೆಮೊರೀಸ್ ಬರ್ತವೆ. ಯಾವ ಮೆಮೊರಿ ಎಲ್ಲಿ ಯೂಸ್ ಮಾಡಬೇಕು ಅದು ನಾವು ಮೆಮೊರಿ ಯೂನಿಟ್ ಕಂಪ್ಲೀಟ್ ಒಂದು ಕ್ಲಾಸ್ ನಲ್ಲಿ, ಆಪ್ಸ್ ನಲ್ಲಿ ನಾವು ಕ್ಲಾಸ್ ಅನ್ನು ತೆಗೆದುಕೊಳ್ಳುತ್ತೇವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಔಟ್ಪುಟ್ ಯೂನಿಟ್ ಮಾನಿಟರ್ ಆಗಿದೆ, ಪ್ರಿಂಟರ್ಸ್ ಆಗಿದೆ, ಪ್ರೊಜೆಕ್ಟರ್ಸ್ ಆಗಿದೆ, ಸ್ಪೀಕರ್ಸ್ ಆಗಿದೆ. ಓಕೆ, so these are the devices which are going to reflect your results, which are going to produce the results at the user end. Okay, so adu namage sigutte. Okay, hope that this is
This part is also clear, my dear student. Now, different types of computers. ಯಾವೆಲ್ಲ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇದಾವೆ, ಅದು ಯಾವ ರೀತಿಯಿಂದ ನಾವು ಕ್ಲಾಸಿಫೈ ಮಾಡ್ತೀವಿ, ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಯೂಟರ್ಸ್ ಆರ್ ಕ್ಲಾಸಿಫೈಡ್ based on their size, performance, purpose. ಇದರದ್ದು ಪರ್ಪಸ್ ಏನಿದೆ, ಇದರದ್ದು ಫಂಕ್ಷನಾಲಿಟಿ ಏನಿದೆ, ಈ ಎಲ್ಲಾ ಬೇಸ್ ಮೇಲೆ ಕಂಪ್ಯೂಟರ್ಸ್ ಅನ್ನು ಕ್ಲಾಸಿಫೈ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಬೇಸ್ಡ್ ಆನ್ ಸೈಜ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಮೇಲೆ ಮಾಡ್ತೀವಿ, ಪರ್ಪಸ್ ಮೇಲೆ ಮಾಡ್ತೀವಿ, ಅದರದ್ದು ಫಂಕ್ಷನಾಲಿಟಿ ಮೇಲೆ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಮೊಟ್ಟ ಮೊದಲನೇದು ಬೇಸ್ಡ್ ಆನ್ ಸೈಜ್ ನಾವು ತೆಗೆದುಕೊಂಡಾಗ ಏನೆಲ್ಲ ಇಲ್ಲಿ ಆಗ್ತಾ ಇದೆ, ಯಾವೆಲ್ಲ ಟೈಪ್ಸ್ ಈ ಕ್ಯಾಟಗರಿನಲ್ಲಿ ಬರುತ್ತವೆ ಕಂಪ್ಯೂಟರ್ ಟೈಪ್ಸ್, ಒನ್ ಬೈ ಒನ್ ನೋಡ್ತಾ ಬರೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ದು ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಗೆ ವಿಡಿಯೋಸ್ ಲೈಕ್ ಆದರೆ ಲೈಕ್ ಬಟನ್ ಕೂಡ ಒತ್ತಿ, ಆಮೇಲೆ ಬೆಲ್ ಐಕಾನ್ ಒತ್ತಿದರೆ ನಮ್ದು ನೆಕ್ಸ್ಟ್ ಅಪ್ಲೋಡ್ ಆದ ತಕ್ಷಣನೇ ಆ ಹೊಸ ವಿಡಿಯೋಗಳನ್ನು ನಿಮಗೆ ತಲುಪುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನಮ್ದು ಆಪಲ್ ಸ್ಟೋರ್ ನಲ್ಲಿ ಮತ್ತು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿಯೂ ಕೂಡ ಆಪ್ಸ್ ಅವೈಲೇಬಲ್ ಇದೆ. ಸೊ ಆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಮ್ಮ ಜೊತೆಗೆ ರಿಜಿಸ್ಟರ್ ಆದರೆ PGCET 2027 ವಿಲ್ ಬಿ ವೆರಿ ಡ್ಯಾಮ್ ಈಸಿ. ನಮ್ಮಲ್ಲಿ ಸಾಕಷ್ಟು ವೆಲ್ ಎಜುಕೇಟರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ ಎಜುಕೇಟರ್ಸ್ ಫಾರ್ ಡಿಫರೆಂಟ್ ಸಬ್ಜೆಕ್ಟ್ಸ್. ನಾನು ಒಬ್ಬನೇ ಎಲ್ಲ ಸಬ್ಜೆಕ್ಟ್ಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಸೊ ಕಂಪ್ಯೂಟರ್ ಅವೇರ್ನೆಸ್ ನಾನು ತಗೊಂಡ್ರೆ, ಇನ್ನೊಬ್ರು ಜನರಲ್ ಅವೇರ್ನೆಸ್, ಇನ್ನೊಬ್ರು ಜನರಲ್ ನಾಲೆಜ್. ಸೊ ಈ ತರ ಬೇರೆ ಬೇರೆ ಇಂಗ್ಲಿಷ್ ಆಗಿರ್ಬೋದು, ಬೇರೆ ಬೇರೆ ಲಾಜಿಕಲ್ ರೀಸನಿಂಗ್ ಆಗಿರಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಫರೆಂಟ್ ಸಬ್ಜೆಕ್ಟ್ಸ್, ನಿಮ್ಗೆ ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ನಿಮ್ಗೆ ಡೈಲಿ ಪಾಠ ಮಾಡ್ತಾರೆ. ಅವರು ಪಾಠದ ಜೊತೆಗೆ MCQs ಯಾವ ತರ ಕ್ವಶನ್ಸ್ ಪೇಪರ್ಸ್ ಎಕ್ಸಾಮ್ಸ್ ನಲ್ಲಿ ಬರ್ತವೆ, ಅದೇ ಎಕ್ಸಾಮ್ ಕ್ವಶನ್ಸ್ ಪೇಪರ್ಸ್ ಕೂಡ ನಿಮ್ಗೆ ಸಾಲ್ವ್ ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮೈ ಡಿಯರ್ ಸ್ಟೂಡೆಂಟ್. ದಿಸ್ ಇಸ್ ಅ ವೆರಿ ಬೆಸ್ಟ್ ಪ್ಲಾಟ್ಫಾರ್ಮ್. ಪ್ಲೀಸ್ ಜಾಯಿನ್ ರಿವ್ ಅಕಾಡೆಮಿ ಥ್ರೂ ಆಪ್ಸ್. ಎಸ್ ನೋಡಿ, ಈಗ ಮೈಕ್ರೋ ಕಂಪ್ಯೂಟರ್ ಬೇಸ್ಡ್ ಆನ್ ದ ಸೈಜ್ ಅಂಡ್ ಪರ್ಫಾರ್ಮೆನ್ಸ್ ಹೇಳ್ತಾ ಇದ್ದೇನೆ ನಾನೀಗ. ಕ್ಲಾಸಿಫಿಕೇಶನ್ ಆಫ್ ದಿ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್, ಮೈಕ್ರೋ ಅಂದ್ರೆ ಬಹಳ ಚಿಕ್ಕದು, 10⁻⁻⁶. 1 ಮೀಟರ್ 1 ಮಿಲಿಯನ್ ಭಾಗವನ್ನು ಮಾಡಿದಾಗ ದಿಸ್ ಇಸ್ 1 ಮಿಲಿಯನ್ತ್ ಪಾರ್ಟ್ ಆಫ್ ದ ಮೀಟರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, 1 ಮಿಲಿಯನ್ 10 lakhs. ಹೌದಾ? ಸೊ ಇಟ್ ಇಸ್ ಅ ವೆರಿ ಸ್ಮಾಲೆಸ್ಟ್ ಚಿಪ್. ದಿಸ್ ಇಸ್ ವೆರಿ ಸ್ಮಾಲೆಸ್ಟ್ ಅಂಡ್ ಕಾಮನ್ಲಿ ಯೂಸ್ಡ್ ಬೈ individuals. ನಾವು ಏನು ಇಂಡಿವಿಜುವಲ್ ಸಿಸ್ಟಮ್ ಯೂಸ್ ಮಾಡ್ತೀವಲ್ಲ, that comes under this category, micro computer. Used for personal as well as the office use. ಆಫೀಸ್ ನಲ್ಲಿ ಯೂಸ್ ಮಾಡುವಂತಹ ಕಂಪ್ಯೂಟರ್ಸ್ ಮತ್ತು ಪರ್ಸನಲ್ ಯೂಸ್ ಮಾಡುವಂತಹ ಕಂಪ್ಯೂಟರ್ಸ್ ಈ ಕ್ಯಾಟಗರಿನಲ್ಲಿ ಬರುತ್ತೆ. ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಡೆಸ್ಕ್ಟಾಪ್ ಆಸ್ ವೆಲ್ ಆಸ್ ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಈ ಎಲ್ಲ ಈ ಕ್ಯಾಟಗರಿನಲ್ಲಿ ಬರ್ತವೆ ಬೇಸ್ಡ್ ಆನ್ ದ ಸೈಜ್ ಅಂಡ್ ದ ಪರ್ಫಾರ್ಮೆನ್ಸ್. ಸೊ ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಬಹಳಷ್ಟು ಟೈಮ್ ಎಕ್ಸಾಮ್ಸ್ ನಲ್ಲಿ ಕೇಳಿದ್ದಾರೆ. ಕೆಲವೊಂದು ಸಲ ಈ ತರ ಕೇಳಿದಾನೆ, ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ಸ್, ಆಲ್ ದೀಸ್ ಕಂಪ್ಯೂಟರ್ಸ್ ಯು ಜಸ್ಟ್ ಪ್ಲೀಸ್ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿ ಟ್ವಿಸ್ಟ್ ಮಾಡಿದ ಕೂಡ ಎಕ್ಸಾಮ್ಸ್ ನಲ್ಲಿ ಸಾಕಷ್ಟು ಟೈಮ್ ಇದು ರಿಪೀಟೆಡ್ ಕ್ವಶನ್ ಆಗಿದೆ, ಕೇಳಿದ್ದಾರೆ. ನೆಕ್ಸ್ಟ್ ಮಿನಿ ಕಂಪ್ಯೂಟರ್ ಅಂದ್ರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಮಿನಿ ಕಂಪ್ಯೂಟರ್, ಮಿನಿ ಅಂದ್ರೆ ಚಿಕ್ಕದು, ಅತಿ ಚಿಕ್ಕದು ಇದು, ಮೈಕ್ರೋ ಅಂದ್ರೆ. ಸೊ ದಿಸ್ ಇಸ್ ಲಿಟಲ್ ಬಿಟ್ ಲಾರ್ಜರ್ ದ್ಯಾನ್ ಮೈಕ್ರೋ ಕಂಪ್ಯೂಟರ್. ಇದು ಇದಕ್ಕಿಂತ ಸ್ವಲ್ಪ ಇವನು ದೊಡ್ಡವನು. ಸೊ ಫಾರ್ ಸ್ಮಾಲ್ ಆರ್ಗನೈಸೇಷನ್ಸ್, ಕಂಪನೀಸ್ ವೇರ್ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ದ ಡೇಟಾಬೇಸಸ್ ಮ್ಯಾನೇಜ್ ಮಾಡುವಂತಹ ಸಮ್ ಕಂಪನೀಸ್ಗೆ ಇದು ಯೂಸ್ಫುಲ್ ಇದೆ. ಇಲ್ಲೇ ದ ಎಕ್ಸಾಂಪಲ್ಸ್ ಆರ್ PDP-11, IBM, ಈ ತರ ಮಷೀನ್ಸ್ ನಾವು ಇಲ್ಲೇ ಯೂಸ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಈಗ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಇದು ಕೂಡ ಲಿಟಲ್ ಬಿಟ್ ಲಾರ್ಜರ್ ದ್ಯಾನ್ ದ ಮಿನಿ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ಗಿಂತ ಇದು ಮತ್ತೆ ಸ್ವಲ್ಪ ದೊಡ್ಡದು. ದೊಡ್ಡದಂದ್ರೆ ಯಾವ ರೀತಿ ದೊಡ್ಡದು ಅಂದ್ರೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಇಟ್ ಇಸ್ ಪವರ್ಫುಲ್ ಸಿಸ್ಟಮ್ಸ್. ಇಲ್ಲೇ ಪವರ್ಫುಲ್ ಸಿಸ್ಟಮ್ಸ್ ಯೂಸ್ ಬೈ ಲಾರ್ಜ್ ಆರ್ಗನೈಸೇಷನ್ಸ್. ಇದು ಸ್ಮಾಲ್ ಆರ್ಗನೈಸೇಷನ್ಸ್ ಯೂಸ್ ಮಾಡ್ತಾ ಇತ್ತು, ಈಗ ಲಾರ್ಜ್ ಆರ್ಗನೈಸೇಷನ್ಸ್, ದೊಡ್ಡ ದೊಡ್ಡ ಕಂಪನೀಸ್ ಅವ್ರು ಯೂಸ್ ಮಾಡುವಂತಾರೆ. ಇಲ್ಲೇ ಬಲ್ಕ್ ಡೇಟಾ ಪ್ರಾಸೆಸ್ ಆಗುತ್ತೆ. ಸಪೋರ್ಟ್ಸ್ ಮೆನಿ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಇದು ಮೆನಿ ಯೂಸರ್ಸ್ ಸೈಮಲ್ಟೇನಿಯಸ್ಲಿ ಸಪೋರ್ಟ್ ಮಾಡುವಂತದ್ದು. ಇಲ್ಲೇ IBM ಒಂದು ಸೀರೀಸ್ ಬರುತ್ತೆ, IBM Z ಸೀರೀಸ್, ಯೂನಿವ್ಯಾಕ್ ಕಂಪ್ಯೂಟರ್. ಸೊ ಈ ತರ ಎಕ್ಸಾಂಪಲ್ಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆಗಿರುತ್ತೆ. ಬ್ಯಾಂಕಿಂಗ್ಸ್ ನಲ್ಲಿ ಆಗಿರ್ಲಿ, ಸೊ ಯಾವುದೇ ಒಂದು ಇ ಕಾಮರ್ಸ್ ಆಗಿರಬಹುದು, ಅಂತ ದೊಡ್ಡ ದೊಡ್ಡ ಕಂಪನೀಸ್ ನಲ್ಲಿ
ಸೊ ಇದು ಬಲ್ಕ್ ಡೇಟಾ ಎಲ್ಲಿ ಪ್ರಾಸೆಸ್ ಆಗ್ತಾ ಇರುತ್ತೆ ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಸೂಪರ್ ಕಂಪ್ಯೂಟರ್ಸ್ ಹೆಸರು ಹೇಳುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ ಯೂಸ್ ಫಾರ್ ಸೈಂಟಿಫಿಕ್ ರಿಸರ್ಚ್, ವೆದರ್ ಫೋರ್ಕಾಸ್ಟಿಂಗ್, ಸಿಮ್ಯುಲೇಷನ್ಸ್ ಎಟ್ಸೆಟ್ರಾ. ಓಕೆ, ಇದು ಸೈಂಟಿಫಿಕ್ ಆಗಿ ರಿಸರ್ಚ್ ನಲ್ಲಿ ಸ್ಯಾಟಲೈಟ್ ಲಾಂಚ್ ಮಾಡಬೇಕಾಗಿದೆ, ಅಲ್ಲಿ ಸೂಪರ್ ಕಂಪ್ಯೂಟರ್ಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್. ಓಕೆ, ಸೊ ನಮ್ದು ಇಂಡಿಯನ್ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ. ಓಕೆ, ಸೊ ಈ ತರ ಬೇರೆ ಬೇರೆ ಕಂಟ್ರಿದು ಸೂಪರ್ ಕಂಪ್ಯೂಟರ್ಸ್ ಕೂಡ ಇದಾವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಈಗ ಬೇಸ್ಡ್ ಆನ್ ದ ಸೈಜ್ ಆಯ್ತು, ಪರ್ಫಾರ್ಮೆನ್ಸ್ ಆಯ್ತು, ಈಗ ಬೇಸ್ಡ್ ಆನ್ ದಿ ಪರ್ಪಸ್. ಕಂಪ್ಯೂಟರ್ದು ಒಂದು ಪರ್ಪಸ್ ಇದೆ ನಾವು ಯೂಸ್ ಮಾಡೋದು. ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಆ ಪರ್ಪಸ್ಗೆ ನೋಡಿದಾಗ ಕ್ಲಾಸಿಫಿಕೇಶನ್ಸ್ ಬೇರೆ ಆಗುತ್ತೆ. ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಇದು ಡಿಸೈನ್ಡ್ ಟು ಪರ್ಫಾರ್ಮ್ ಎ ವೈಡ್ ರೇಂಜ್ ಆಫ್ ಟಾಸ್ಕ್ಸ್. ಇಲ್ಲೇ ಬರುವಂತಹ PC, ಲ್ಯಾಪ್ಟಾಪ್ಸ್ ಇದು ಕಂಪ್ಯೂಟರ್ಸ್ ಆಗಿದೆ. ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಇದು ಏನಪ್ಪಾ ಅಂದ್ರೆ ಡಿಸೈನ್ ಟು ಪರ್ಫಾರ್ಮ್ ಎ ವೈಡ್ ರೇಂಜ್ ಆಫ್ ಟಾಸ್ಕ್. ಬೇರೆ ಬೇರೆ ಕೆಲಸಕ್ಕೆ ಇದು ಒಂದು ಡಿಸೈನ್ ಮಾಡಲಾಗಿದೆ. ಇದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ನೋಡಿ ಯಾವ್ದಕ್ಕೆ ಡಿಸೈನ್ ಮಾಡಿದ ಇದ್ರು? ಡಿಸೈನ್ಡ್ ಫಾರ್ ಎ ಸ್ಪೆಸಿಫಿಕ್ ಟಾಸ್ಕ್, ನಾಟ್ ಫಾರ್ ವೈಡ್ ಟಾಸ್ಕ್. ಓಕೆ, ವೈಡ್ ರೇಂಜ್ ಆಫ್ ಟಾಸ್ಕ್ ಜನರಲ್ ಪರ್ಪಸ್. ಇದು ಒಂದು ಸ್ಪೆಸಿಫಿಕ್ ಟಾಸ್ಕ್ಗೆ, ಒಂದು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ಗೆ ಡಿಸೈನ್ ಮಾಡುವಂತಹ ಒಂದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಆಗಿದೆ. ಇದ್ರದ್ದು ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ATM ಮಷೀನ್, ವಿಚ್ ಇಸ್ ಆಲ್ಸೋ ಎ ಕಂಪ್ಯೂಟರ್ ಫಾರ್ ಎನಿ ಟೈಮ್ ಮನಿ. ಓಕೆ, ಆಟೋಮೆಟಿಕ್ ಟೆಲ್ಲರ್ ಮಷೀನ್, ಲೇಮನ್ ಲ್ಯಾಂಗ್ವೇಜ್ ನಲ್ಲಿ ಆಟೋಮೆಟಿಕ್ ಟೈಮ್ ಎನಿ ಟೈಮ್ ಮನಿ ಅಂತ ಹೇಳಿ ನಾವು ಕರಿತೀವಿ, ಆದರೆ ಇದರದ್ದು ಆಕ್ಚುಲಿ ಫುಲ್ ಫಾರ್ಮ್ ಇಸ್ ಆಟೋಮೆಟಿಕ್ ಟೆಲ್ಲರ್ ಮಷೀನ್ಸ್. ಓಕೆ, ವಾಷಿಂಗ್ ಮಷೀನ್ಸ್ ನಲ್ಲಿ ಯೂಸ್ ಮಾಡುವಂತಹದ್ದು, ಎಂಬೆಡೆಡ್ ಸಿಸ್ಟಮ್ಸ್ ನಲ್ಲಿ ಯೂಸ್ ಮಾಡುವಂತಹ ಸಿಸ್ಟಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಚ್ ಆರ್ ಡಿಸೈನ್ ಫಾರ್ ಒನ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಅಂತದರಲ್ಲಿ ಇದು ಯೂಸ್ ಮಾಡುವಂತಹ ಕಂಪ್ಯೂಟರ್ ಕ್ಲಾಸಿಫಿಕೇಶನ್. ಓಕೆ, ಎಸ್. ಈಗ ಬೇಸ್ಡ್ ಆನ್ ದ ಡೇಟಾ ಹ್ಯಾಂಡ್ಲಿಂಗ್, ಯಾವ ರೀತಿ ನಮಗೆ ಡೇಟಾ ಬರ್ತಾ ಇದೆ, ಯಾವ ರೀತಿ ಆ ಕಂಪ್ಯೂಟರ್ ಅನ್ನು ಡೇಟಾ ಹ್ಯಾಂಡಲ್ ಮಾಡಬಹುದು, ಅದರ ಮೇಲೆ ನಾವು ಕಂಪ್ಯೂಟರ್ ಒಂದು ಕ್ಲಾಸಿಫಿಕೇಶನ್ ನೋಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅನಲಾಗ್ ಕಂಪ್ಯೂಟರ್ಸ್ ನೋಡಿ, ಅನಲಾಗ್ ಅಂದ್ರೆ ಇಟ್ ಇಸ್ ಅ ಕಂಟಿನ್ಯೂಸ್, works with continuous data, like ಅದು ಟೆಂಪರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು. These are the analog data my dear students which are continuously varying. Okay, example ನೋಡಿ, ಸ್ಪೀಡೋಮೀಟರ್, ಗಾಡಿಯಲ್ಲಿ ಇರುತ್ತೆ ಸ್ಪೀಡೋಮೀಟರ್ which indicates the speed of the vehicle, thermometer which measures the temperature. Okay, these are the analog meters, old meters. Now it has been converted into digitals. ಡಿಜಿಟಲ್ ವರ್ಕ್ ಯಾವ ರೀತಿ ಮಾಡುತ್ತೆ ಅಂದ್ರೆ ಡಿಜಿಟಲ್ ಕಂಪ್ಯೂಟರ್ಸ್ ಡಿಸ್ಕ್ರೀಟ್ ಡೇಟಾ, ಬೈನರಿ ಡೇಟಾ, ವಿಚ್ ಆರ್ ಬೈನರಿ ಡೇಟಾ, ಇದು ಡಿಸ್ಕ್ರೀಟ್ ಡೇಟಾ, ಅದು ಕಂಟಿನ್ಯೂಸ್ ಡೇಟಾ, ಇದು ಡಿಸ್ಕ್ರೀಟ್ ಡೇಟಾ ಅಂದ್ರೆ zeros and ones ಮಾತ್ರ. ದಿಸ್ ಲೆವೆಲ್ ಇಸ್ 0 and this level is high 1. This is logical high, this is logical 0. Positive logic, negative logic, that depth we will be going to study in the further classes. Okay, so ಈ ತರ ಯೂಸ್ ಮಾಡುವಂತಹ ಕಂಪ್ಯೂಟರ್ಸ್ ಡಿಜಿಟಲ್ ಕಂಪ್ಯೂಟರ್ಸ್ ಆಗಿರ್ತವೆ. ಇದು ಕೂಡ ನಾವು PCs, ಲ್ಯಾಪ್ಟಾಪ್ಸ್, ಓಕೆ, ಅದರಲ್ಲಿ ಯೂಸ್ ಮಾಡ್ತೀವಿ. ಈಗ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅನಲಾಗ್ ಆಸ್ ವೆಲ್ ಆಸ್ ಡಿಜಿಟಲ್ ಕಂಪ್ಯೂಟರ್ಸ್. ಇದರಲ್ಲಿ ಅನಲಾಗ್ ಫೀಚರ್ಸ್ ಕೂಡ ಕಂಬೈಂಡ್ ಇದೆ, ಡಿಜಿಟಲ್ ಫೀಚರ್ಸ್ ಕೂಡ ಕಂಬೈಂಡ್ ಇದೆ. ಅದಕ್ಕೆ ನಾವು ಇದಕ್ಕೆ ಹೈಬ್ರಿಡ್ ಅಂತ ಕರಿತೀವಿ. ECG ಮಷೀನ್ಸ್ ನಲ್ಲಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮಷೀನ್ಸ್, ವೆದರ್ ರಿಪೋರ್ಟ್ಸ್ ನಾವು ಏನ್ ಮಾಡ್ತೀವಿ, ಫೋರ್ಕಾಸ್ಟಿಂಗ್ ಸಿಸ್ಟಮ್ಸ್. ಸೊ ಅದರಲ್ಲಿ ಇದು ಹೈಬ್ರಿಡ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ. ಒನ್ ಫಾರ್ಮ್ ಆಫ್ ಸಿಗ್ನಲ್ಸ್ ಆರ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಸಿಗ್ನಲ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸಚ್ ಕಂಪ್ಯೂಟರ್ಸ್ ಆರ್ ನೋನ್ ಆಸ್ ಎ ಹೈಬ್ರಿಡ್ ಕಂಪ್ಯೂಟರ್ಸ್. Yes, my dear students, now coming to know about what is a computer language. ಏನಪ್ಪ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್? ನಾವು ಕೇಳಿದ್ದು ಇಂಗ್ಲಿಷ್ ಲ್ಯಾಂಗ್ವೇಜ್ ಹೆಸರು ಕೇಳಿದೀವಿ, ಇಂಗ್ಲಿಷ್ ಬರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಕೇಳಿದೀವಿ, ಮರಾಠಿ ಕೇಳಿದೀವಿ, ತಮಿಳ್, ತೆಲುಗು, ಓಕೆ, ಸೊ ಪಂಜಾಬಿ, ಈ ತರ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅನ್ನು ಕಲ್ತ್ಕೊಂಡಿದ್ದೀವಿ. ಲ್ಯಾಂಗ್ವೇಜ್ ಅಂದ್ರೆ ಏನು? ಇಟ್ ಇಸ್ ಅ ಕಮ್ಯುನಿಕೇಶನ್ಸ್ ಪಾತ್ ಬಿಟ್ವೀನ್ ದ ಟೂ ಪರ್ಸನ್ಸ್ ಟು ಮೇಕ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಡೇಟಾ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಆ ಡೇಟಾಗೆ ರೆಸ್ಪಾನ್ಸ್ ಇಲ್ಲಿಂದ ಬರ್ತಾ ಇದೆ, ಇವನು ಹೇಳಿದ್ದು ಇವನಿಗೆ ಅರ್ಥ ಆಗ್ತಾ ಇದೆ, ಇವನು ಹೇಳಿದ್ದು ಇವನಿಗೆ ಅರ್ಥ ಆಗ್ತಾ ಇದೆ. ದಾಟ್ ಈಸ್ ನಥಿಂಗ್ ಬಟ್ ಎ ಲ್ಯಾಂಗ್ವೇಜ್, ಮೈ ಡಿಯರ್ ಸ್ಟೂಡೆಂಟ್ಸ್. ಈವನ್ ದ ಅನಿಮಲ್ಸ್ ದೇ ವಿಲ್ ಬಿ ಯೂಸಿಂಗ್ ದೇರ್ ಓನ್ ಲ್ಯಾಂಗ್ವೇಜಸ್. ಓಕೆ, ಯಾವ್ದಾದ್ರು ಒಂದು ಪಿಯರ್ ಇದೆ, ಡಿಯರ್ ಇದೆ, ಇವರು ಒಂದು ಸ್ಪೆಸಿಫಿಕ್ ಆಗಿ ಒಂದು ಸೌಂಡ್ ಮಾಡ್ತಾರೆ, ಆ ಸೌಂಡ್ ಡೇಂಜರ್ ಸೌಂಡ್ ಅಂತ
ಇನ್ನೊಂದು ಡಿಯರ್ಗೆ ಗೊತ್ತಾಗುತ್ತೆ, ಇನ್ನೊಂದು ಡಿಯರ್ಗೆ ಗೊತ್ತಾಗುತ್ತೆ, ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅವರು. ಓಕೆ, ಸಮಥಿಂಗ್ ಡೇಂಜರ್ ಇದೆ ಇಲ್ಲಿಂದ ಅಂತ. ಓಕೆ, ಪ್ರಾಣಿಗಳನ್ನು ಒನ್ ಅವರ್ ದ ಅದರ್ ವೇ ದೇ ವಿಲ್ ಬಿ ಕಮ್ಯುನಿಕೇಟಿಂಗ್, ದೇ ವಿಲ್ ಬಿ ಟ್ರಾನ್ಸ್ಫಾರ್ಮಿಂಗ್ ದಿ ಡೇಟಾ. ಓಕೆ, ಸೊ ಈಗ ನಾವು ಕಂಪ್ಯೂಟರ್ ಜೊತೆಗೆ ಯಾವ ರೀತಿ ನಾವು ಶೇರ್ ಮಾಡ್ಕೋಬಹುದು, ಯಾವ ಲ್ಯಾಂಗ್ವೇಜ್ ನಲ್ಲಿ ಕಂಪ್ಯೂಟರ್ ಜೊತೆಗೆ ಇಂಟರಾಕ್ಷನ್ಸ್ ಮಾಡಬಹುದು, ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿದೆ. ಏನ್ ನಾವು ಹಿಂದಿನಲ್ಲಿ ಮಾತಾಡೋದು, ಕನ್ನಡದಲ್ಲಿ ಮಾತಾಡೋದು, ಇಂಗ್ಲಿಷ್ ನಲ್ಲಿ ನಾವು ಟೈಪ್ ಮಾಡಿದ್ರೆ ಕಂಪ್ಯೂಟರ್ಗೆ ಅರ್ಥ ಆಗುತ್ತಾ, ಅದು ನಾವು ನೋಡ್ಬೇಕಾಗಿ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, hope that this is clear. A computer language is a medium of communications between the user ಅಂದ್ರೆ ಯಾರು, humans, and the computer. ಇದು ಒಂದು ಕಮ್ಯುನಿಕೇಶನ್ ಚಾನಲ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಮಷೀನ್. ಸೊ ಹೌ ವಿ ಆರ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ದ ಕಂಪ್ಯೂಟರ್ಸ್, ದಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಚಾಲೆಂಜಿಂಗ್ ಏನಿತ್ತಲ್ಲ, ಅದು ನಮ್ದು ಪೂರ್ವಜರು, ಸೊ ಕಂಪ್ಯೂಟರ್ ಪ್ರೋಗ್ರಾಮರ್ಸ್, ಕಂಪ್ಯೂಟರ್ ಡೆವಲಪರ್ಸ್, ದೇ ಹ್ಯಾವ್ ಮೇಡ್ ಇಟ್ ಈಸಿ ಟು ಕಮ್ಯುನಿಕೇಟ್ ನೌ ಇನ್ ದಿಸ್ ಎರಾ. Okay, so it's very simple ಆಗಿ ಅವರು ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. There are so many translators they have made it, my dear students. We need not to worry about how best we can communicate with the system interactions. Okay, a computer language is a set of symbols. Computer language, it is a set of symbols, words, rules used to communicate with computer to perform some particular task ಅನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಾಗಿದೆ. ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಎ ಸೆಟ್ ಆಫ್ ಪ್ರೋಗ್ರಾಮ್ಸ್, ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಸಿನ್ಸ್ ದ ಕಂಪ್ಯೂಟರ್ ಇಸ್ ಗೋಯಿಂಗ್ ಟು ಬಿ ಆಪರೇಟೆಡ್ ಬೇಸ್ಡ್ ಆನ್ ದ ಡಿಜಿಟಲ್ ಸಿಗ್ನಲ್ಸ್, ಝೀರೋಸ್ ಅಂಡ್ ಒನ್ಸ್. ಇದೇ ಕಾಂಬಿನೇಷನ್ಸ್ ನಲ್ಲಿ ಇದು ಸಿಸ್ಟಮ್ ಅನ್ನು ವರ್ಕ್ ಮಾಡುತ್ತೆ. ಲ್ಯಾಂಗ್ವೇಜ್ ಅಂದ್ರೆ, ಇಫ್ ದ ಲ್ಯಾಂಗ್ವೇಜ್ ವಿಚ್ ಇಸ್ ರಿಟನ್ ಇನ್ ಟರ್ಮ್ಸ್ ಆಫ್ ಝೀರೋಸ್ ಅಂಡ್ ಒನ್ಸ್, ದಟ್ ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ಅಕ್ಸೆಪ್ಟೇಬಲ್ ಬೈ ದ ಸಿಸ್ಟಮ್ ಆರ್ ಕಂಪ್ಯೂಟರ್. ಕಂಪ್ಯೂಟರ್ಗೆ 0 1 0 1 ಇಂಥವು ಇದೇ ಕಾಂಬಿನೇಷನ್ಸ್ ನಲ್ಲಿ ನೀವು ಟಾಸ್ಕ್ ಅನ್ನು ಕೊಟ್ಟಾಗ ಅದು ಪರ್ಫಾರ್ಮ್ ಮಾಡುತ್ತೆ, ಅದರ್ವೈಸ್ ನೋ. ಓಕೆ, ಈಗ ಕಂಪ್ಯೂಟರ್ ಜೊತೆಗೆ ನಾವು ಯಾವ ತರ ಇಂಟರಾಕ್ಷನ್ಸ್ ಮಾಡಬೇಕು, ಆ ಇಂಟರಾಕ್ಷನ್ಸ್ ಮಾಡಲಿಕ್ಕೆ ಲ್ಯಾಂಗ್ವೇಜ್ ಅನ್ನು ಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಲ್ಯಾಂಗ್ವೇಜ್ ಅನ್ನು ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಲ್ಯಾಂಗ್ವೇಜ್? ಕಂಪ್ಯೂಟರ್ಗೆ ನಾವು ಡೇಟಾ ಕೊಡಬೇಕು, ಡೇಟಾ ಕೊಟ್ಟಿದ್ದು ಅದಕ್ಕೆ ಅರ್ಥ ಆಗಬೇಕು, ಅದಕ್ಕೆ ಅರ್ಥ ಆದ್ರೆ ಮಾತ್ರ ಅದು ಪ್ರೋಸೆಸ್ ಮಾಡುತ್ತೆ, ಪ್ರೋಸೆಸ್ ಮಾಡಿದ್ರೆ ನಮಗೆ ಬೇಕಾಗುವಂತಹ ರಿಸಲ್ಟ್ಸ್ ಅನ್ನು ನಾವು ಪಡೆದುಕೊಳ್ಳಬಹುದು. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೌದಲ್ವಾ? Yes, my dear students, the computer language is required, essential to communicate with the computers, to develop software, applications and websites, to control hardware and perform computations, to write algorithms and automate tasks. Okay? ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಕೂಡ ಇದಾವೆ ಕಂಪ್ಯೂಟರ್ ಜೊತೆಗೆ ಇಂಟರಾಕ್ಷನ್ ಮಾಡಲಿಕ್ಕೆ. ಈಗ ಯಾವ ತರ ಕನ್ನಡ ಲ್ಯಾಂಗ್ವೇಜ್ ಇದೆ, ಹಿಂದಿ ಇದೆ, ಮರಾಠಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಸಂಸ್ಕೃತ ಇದೆ, ಇಂಗ್ಲಿಷ್ ಇದೆ, ಫ್ರೆಂಚ್ ಇದೆ, ಬೇರೆ 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 ಲ್ಯಾಂಗ್ವೇಜಸ್ ನಮ್ಮ ಮುಂದೆ ಇದಾವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕೆಲವೊಂದು ಲ್ಯಾಂಗ್ವೇಜಸ್ ನಮಗೆ ಗೊತ್ತಿದೆ, ಕೆಲವೊಂದು ಲ್ಯಾಂಗ್ವೇಜಸ್ ಗೊತ್ತಿಲ್ಲ. ಇಫ್ ಸಪೋಸ್ ಇಫ್ ಐ ಗೋ ಟು ದ ವಿಲೇಜಸ್ ಆಫ್ ಎ ತಮಿಳ್ನಾಡು ಆರ್ ಎ ಕೇರಳ, ಸೊ ದೆನ್ ನನಗೆ ಆ ಲ್ಯಾಂಗ್ವೇಜ್ ಬರಲಿಲ್ಲ ಅಂದ್ರೆ ಐ ಶುಡ್ ಸಪೋಸ್ ಟು ಗೆಟ್ ಎ ಟ್ರಾನ್ಸ್ಲೇಟರ್, ಅದರ್ವೈಸ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್. ಹೌದಲ್ವಾ? ಸೊ ಈಗ ಮೊಟ್ಟ ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ, ಮಷೀನ್ ಲ್ಯಾಂಗ್ವೇಜ್ ಇಸ್ ದಿ ಒನ್ ಟೈಪ್ ಆಫ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀತೀವಿ. ಬಿಕಾಸ್ ಲೋ ಯಾಕೆ? ಇಟ್ ಇಸ್ ವೆರಿ ನಿಯರ್ ಟು ದಿ ಮಷೀನ್ಗೆ ಬಹಳ ನಿಯರೆಸ್ಟ್ ಆಗಿದೆ. ಇಲ್ಲೇ ನೋ ನೀಡ್ ಟು ಹ್ಯಾವ್ ಎನಿ ಕೈಂಡ್ ಆಫ್ ಟ್ರಾನ್ಸ್ಲೇಟರ್ ಟು ಮೇಕ್ ದ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಯಾವುದೇ ರೀತಿ ಇಲ್ಲೇ ನಮಗೆ ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ಯಾಕಂದ್ರೆ ಮಷೀನ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಝೀರೋಸ್ ಅಂಡ್ ಒನ್ಸ್ ನಲ್ಲಿ ಬರೆದಂತಹ ಲ್ಯಾಂಗ್ವೇಜ್ ಬರುತ್ತೆ. ನಾವು ಇದೇ ಲ್ಯಾಂಗ್ವೇಜ್ ನಲ್ಲಿ ಕಂಪ್ಯೂಟರ್ ಜೊತೆಗೆ ಇಂಟರಾಕ್ಷನ್ ಮಾಡಿದರೆ ಅದು ಅಕ್ಸೆಪ್ಟೇಬಲ್ ಆಗುತ್ತೆ. ಇದಕ್ಕೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ದ ಕಂಪ್ಯೂಟರ್ದು ಡಿಫ್ರೆಂಟ್ ಜನರೇಷನ್ಸ್ ಇದಾವೆ. ಇದು ಫಸ್ಟ್ ಜನರೇಷನ್ಸ್ ಲ್ಯಾಂಗ್ವೇಜ್ ಆಗಿದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇಸ್ ರಿಟನ್ ಇನ್ ಟರ್ಮ್ಸ್ ಆಫ್ ಝೀರೋಸ್ ಅಂಡ್ ಒನ್ಸ್ ಟು ಮೇಕ್ ದ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಯಾವುದೇ ತರದ್ದು ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ನನಗೆ ಕನ್ನಡ ಬರುತ್ತೆ, ನಿಮಗೆ ಕನ್ನಡ ಬರುತ್ತೆ, ನೋ ನೀಡ್ ಟು ಹ್ಯಾವ್ ಇನ್ ಬಿಟ್ವೀನ್ ಅಸ್ ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ಹೌದಲ್ವಾ? ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟು ಮೇಕ್ ದ ಯೂಸರ್ ಈಸಿ, ನಮ್ಗೆ ಈಸಿ ಆಗಲಿ, ನಮ್ಮ ಯೂಸರ್ಸ್ಗೆ ಈಸಿ ಆಗಲಿ ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಕೆಲವೊಂದು ಲ್ಯಾಂಗ್ವೇಜಸ್ ಡಿಸೈನ್ ಮಾಡಲಾಗಿದೆ. ಅಸೆಂಬ್ಲಿ ಲ್ಯಾಂಗ್ವೇಜ್, ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಲೋ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಎ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಇದು ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಮಷೀನ್ ಲ್ಯಾಂಗ್ವೇಜ್ ಆಗಿತ್ತು. ದಿಸ್ ಇಸ್ ಎ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಕಂಪ್ಯೂಟರ್ದು 5 ಜನರೇಷನ್ಸ್ ಇದೆ, ಇದು ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಆಗಿದೆ. ಇಲ್ಲೇ ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ನಲ್ಲಿ ಕೆಲವೊಂದು ಇಂಗ್ಲಿಷ್ ಲೈಕ್ ಲೆಟರ್ಸ್ ಇರ್ತವೆ. ಓಕೆ, ಐಂಡ್ ಆಗಿರ್ಬಹುದು, ಆಡ್ ಆಗಿರ್ಬಹುದು, ಮೂವ್ ಆಗಿರ್ಬಹುದು, ಶಾರ್ಟ್ ಕಟ್ ಜಂಪ್ JMP ಅಂತ ಆಗಿರ್ಬಹುದು, ಸಬ್ಟ್ರಾಕ್ಟ್ ಆಗಿರ್ಬಹುದು, ಆಡ್ ವಿತ್ ಕ್ಯಾರಿ ADC ಆಗಿರ್ಬಹುದು. ಈ ತರ ಒಂದು ಶಾರ್ಟ್ ಕಟ್ ಇಂಗ್ಲಿಷ್ ವರ್ಡ್ಸ್ ನಲ್ಲಿ ಇದು ಯೂಸ್ ಮಾಡ್ತಾರೆ. ಆದರೆ
ದಿಸ್ ಲ್ಯಾಂಗ್ವೇಜ್ ಈಸ್ ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಇದು ಮಷೀನ್ ಟು ಮಷೀನ್ ಡಿಫ್ರೆಂಟ್ ಆಗಿರೋದು. ನಾನು ಏನ್ ಇಲ್ಲಿ ಬರೆದು ತೋರಿಸಿದ್ದೇನಲ್ಲ ಇನ್ಸ್ಟ್ರಕ್ಷನ್ಸ್, ಇದಕ್ಕೆ ನಿಮೋನಿಕ್ಸ್ ಅಂತ ಕರಿತೀವಿ. ನಿಮೋನಿಕ್ಸ್. ಓಕೆ, ಶಾರ್ಟ್ ಕಟ್ ನಲ್ಲಿ ಸಿಂಬಲ್ಸ್, ಶಾರ್ಟ್ ವರ್ಡ್ಸ್, ನಿಮೋನಿಕ್ಸ್ ಅಂತ. ಈ ನಿಮೋನಿಕ್ಸ್ ಅನ್ನು ಮಷೀನ್ ಟು ಮಷೀನ್ ಚೇಂಜ್ ಇರುತ್ತೆ. ಅದಕ್ಕೆ ಈ ಲ್ಯಾಂಗ್ವೇಜ್ಗೆ, ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಲ್ಯಾಂಗ್ವೇಜು ಮಷೀನ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಮಷೀನ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಮಷೀನ್ ಲ್ಯಾಂಗ್ವೇಜ್ ಮಾತ್ರ, ವಿಚ್ ಇಸ್ ರಿಟನ್ ಇನ್ ಟರ್ಮ್ಸ್ ಆಫ್ ಓನ್ಲಿ zeros and ones. No other language is going to be understandable by the machine or the system. ಮತ್ತೆ ಇದು ಬರೆದಿದ್ದು ವ್ಯರ್ಥ ಏನ್ ಸರ್, ವೇಸ್ಟ್ ಏನು ಅಂತ ಒಂದು ಪ್ರಶ್ನೆ ಬರಬಹುದು. ಆದರೆ ಇದಕ್ಕೆ ಒಂದು ಟ್ರಾನ್ಸ್ಲೇಟರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಈ ಟ್ರಾನ್ಸ್ಲೇಟರ್ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ದಿಸ್ ಗಿವನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿ ಮಷೀನ್ ಲ್ಯಾಂಗ್ವೇಜ್ಗೆ ಫೀಡ್ ಮಾಡ್ತಾನೆ. ಯಾರು ಮಾಡ್ತಾರೆ? There is a translator known as an assembler. Assembler is a translator which converts the assembly level language, assembly code into machine code. ಇದು ಟ್ರಾನ್ಸ್ಲೇಟರ್ ಹೆಸರು ನೆನಪಿಟ್ಕೋಬೇಕು, ಅಸೆಂಬ್ಲರ್. ಅಂಡ್ ದಿಸ್ ಇಸ್ ಎ ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಇಲ್ಲಿ ಮಷೀನ್ ಮೇಲೆ ಬಹಳಷ್ಟು ಅವಲಂಬಿತ ಇರುತ್ತದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಯಾವ ಮಷೀನ್ ಇದೆ, ಯಾವ ಮಷೀನ್ ನಲ್ಲಿ ಯಾವೆಲ್ಲ ಇಂಟರ್ನಲ್ ಆರ್ಕಿಟೆಕ್ಚರ್ ಇದೆ, ಅದು ಗೊತ್ತಿದ್ದವನಿಗೆ ಮಾತ್ರ ಇದು ಒಂದು ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಬರುತ್ತೆ, ಲ್ಯಾಂಗ್ವೇಜ್ ಬರೀಬಹುದು. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ದ ನೆಕ್ಸ್ಟ್ ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್ HLL. ಸೊ ದಿಸ್ ಇಸ್ ಮಷೀನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಇದಕ್ಕೆ ವ್ಯತ್ಯಾಸ ನೋಡಿ, ಮಷೀನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್, ಮಷೀನ್ ಇಂಡಿಪೆಂಡೆಂಟ್, ಮಷೀನ್ಗೆ ಇಂಡಿಪೆಂಡೆಂಟ್ ಇದೆ. ನಮಗೆ ಮಷೀನ್ ಇಂಟರ್ನಲ್ ಆರ್ಕಿಟೆಕ್ಚರ್ ಗೊತ್ತಾಗ್ಲೇಬೇಕು ಅಂತೇನೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಷೀನ್ ಬಗ್ಗೆ ನಮಗೆ ಜ್ಞಾನ ಇದ್ದರೆ ಸೊ ಈ ಲ್ಯಾಂಗ್ವೇಜ್ ನಾವು ಬಳಸಬಹುದು. ಆದರೆ ಇಲ್ಲೇನೋ ಅದೇ ಕಂಡೀಷನ್ಸ್. The system will not understand what it is HLL. So whereas again the translator is required. So the different translator. ಅಲ್ಲಿ ಅಸೆಂಬ್ಲರ್ ಯೂಸ್ ಮಾಡಿದೀವಲ್ಲ, ಇಲ್ಲಿ ಡಿಫ್ರೆಂಟ್ ಟ್ರಾನ್ಸ್ಲೇಟರ್. ಆ ಟ್ರಾನ್ಸ್ಲೇಟರ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಕಂಪೈಲರ್ ಆರ್ ಇಂಟರ್ಪ್ರೆಟರ್. ಕಂಪೈಲರ್ is a translator which translated HLL into MLL, high level language to machine level language convert ಮಾಡ್ತಾನೆ. Interpreter also converts HLL into MLL. Then what is the difference? Difference ಏನಪ್ಪಾ ಅಂತ ಹೇಳಿದ್ರೆ, this compiler takes the whole code, source code, ಎಲ್ಲ source code ತಗೊಂಡು at once it is going to convert to the machine level language. But whereas this interpreter line by line conversions ಮಾಡ್ತಾನೆ. ಲೈನ್ ಬೈ ಲೈನ್ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ, ಯಾವುದೇ ಲೈನ್ ನಲ್ಲಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪವನ್ನು ಹೈಲೈಟ್ ಆಗುತ್ತೆ. ಇಲ್ಲಾಂದ್ರೆ ಕಂಪ್ಲೀಟ್ ಕನ್ವರ್ಷನ್ ಆದ ನಂತರ, ಸಪೋಸ್ ಇನ್ 1000 line program if you got 29 errors, then we have to search these all errors among these 1000 lines. ಇಲ್ಲೇ ಲೈನ್ ಬೈ ಲೈನ್ ಆದಾಗ ಅಲ್ಲೇ ನಿಮಗೆ ಸಮಸ್ಯೆ ಗೊತ್ತಾಗ್ಬಿಡುತ್ತೆ. ಸೊ ದೇರ್ ಆರ್ ಸಮ್ ಮೆಥಡ್ಸ್ ಆರ್ ದೇರ್. ಓಕೆ, ಎಸ್, ಹೈ ಲೆವೆಲ್ ಲ್ಯಾಂಗ್ವೇಜ್. ದಿಸ್ ಇಸ್ ಅ ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್. ಓಕೆ, ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ವಿಚ್ ಲುಕ್ಸ್ ಲೈಕ್ ಎ ಇಂಗ್ಲಿಷ್ ಅಲ್ಫಾಬೆಟ್ಸ್, ಇಂಗ್ಲಿಷ್ ವರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಇರ್ಬೋದು, ಡೂ, ಎಲ್ಸ್, ಪ್ರಿಂಟ್, ಸ್ಕ್ಯಾನ್, ಈ ತರ ಕೆಲವೊಂದು ಡೈರೆಕ್ಟ್ ಇಂಗ್ಲಿಷ್ ಲೆಟರ್ಸ್ ಇಲ್ಲಿ ನಾವು ಯೂಸ್ ಮಾಡಬಹುದು. ಓಕೆ, ಕಂಪೈಲರ್ ಬೇಕೇ ಬೇಕು ಇದಕ್ಕೂ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಕ್ಸಾಂಪಲ್ಸ್ ಆಫ್ ದಿಸ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆರ್ C, C++, ಬೇಸಿಕ್, ಫೋರ್ಟ್ರಾನ್, ಜಾವಾ, ಪೈಥಾನ್, ಪ್ಯಾಸ್ಕಲ್. ಸೊ ಓಕೆ, ಸೊ ಸಾಕಷ್ಟು ಥೌಸಂಡ್ಸ್ ಆಫ್ ಲ್ಯಾಂಗ್ವೇಜಸ್ ಆರ್ ಇನ್ ದ ಮಾರ್ಕೆಟ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ 2 ಲ್ಯಾಂಗ್ವೇಜಸ್ ಬರ್ತವೆ, ಅಸೆಂಬ್ಲಿ ಲ್ಯಾಂಗ್ವೇಜ್, ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಮತ್ತೆ ಈಗ ಥರ್ಡ್ ಜನರೇಷನ್ಸ್ ನಲ್ಲಿ ಏನ್ ನೋಡಿದೀವಿ ನಾವು, ಸೊ HLL. ಅದೇ ರೀತಿ ಫೋರ್ತ್ ಜನರೇಷನ್ಸ್, ಫಿಫ್ತ್ ಜನರೇಷನ್ಸ್ ನಲ್ಲಿ ಡಿಫರೆಂಟ್ ಲ್ಯಾಂಗ್ವೇಜಸ್ ಬರ್ತವೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಟು ನೋ ಅಬೌಟ್ ದಿಸ್ ಕಂಪ್ಯೂಟರ್ ಫಂಡಮೆಂಟಲ್ ಇಸ್ ಎ ಕಂಪ್ಯೂಟರ್ ಸಾಫ್ಟ್ವೇರ್. ನೋಡಿ, ಕಂಪ್ಯೂಟರ್ ಸಾಫ್ಟ್ವೇರ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದು ಕಮಾಂಡ್ ಅನ್ನು ಅರ್ಥ ಮಾಡ್ಕೋಬೇಕು. Command is nothing but it is an instruction given to the system to perform a particular task. A set of instruction is nothing but it is a program. Collection of program is nothing but it is a software. Which is nothing but it is an intangible which cannot be touched, which cannot be seen, which cannot be feel. Intangible part of the computer ಅಂದ್ರೆ ಕಾಣಲಾರದಂತಹ, ಫೀಲ್ ಮಾಡಲಾರದಂತಹ, ಟಚ್ ಮಾಡಲಿಕ್ಕೆ ಆಗದಂತಹ part of the computer is known as a software, my dear student. ಹಾಗಿದ್ದಾಗ ಸೊ ವಾಟ್ ಈಸ್ ಹಾರ್ಡ್ವೇರ್? ಡಿಫರೆನ್ಸ್ ಏನು? ಸಾಫ್ಟ್ವೇರ್ ಗೊತ್ತಾಯ್ತು, ಇಂಟ್ಯಾಂಜಿಬಲ್ ಅಂತ ಹೇಳಿದ್ವಿ. ಓಕೆ, ವಿಚ್ ಕೆನಾಟ್ ಬಿ ಟಚ್, ವಿಚ್ ಕೆನಾಟ್ ಬಿ ಸೀನ್. ಹೌದಾ? ಹಾರ್ಡ್ವೇರ್ ಇಟ್ ಇಸ್ ಅ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ದ ಸಿಸ್ಟಮ್. ಹಾರ್ಡ್ವೇರ್ ಇಸ್ a physical components of the system. Physical component of the system. Software ಅಂದ್ರೆ intangible. ಈ ವರ್ಡ್ ನೆನಪಿಟ್ಕೊಳ್ಳಿ my dear students, intangible. Intangible ಅಂದ್ರೆ which cannot be seen, which cannot be touched. Physical components which can be touched, which can be seen, which can feel.
So that is the difference between the hardware and the software. Okay, I hope that this is clear, my dear students. ಈಗ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ನಲ್ಲಿ ಸಾಕಷ್ಟು ಸಾಫ್ಟ್ವೇರ್ಸ್ ಇದಾವೆ. ಸೊ ದ ಡಿಫರೆನ್ಸ್ ಟೈಪ್ಸ್ ಆಫ್ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಯಾವೆಲ್ಲ ಇದಾವೆ ಅಂತ ಅದು ನಾವು ನೋಡಬೇಕಾಗಿದೆ. ನೋಡಿ, ಕಂಪ್ಯೂಟರ್ಸ್ ಸಾಫ್ಟ್ವೇರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು 2 categories. 2 ಕ್ಯಾಟಗರಿನಲ್ಲಿ ಇದು ಡಿವೈಡ್ ಆಗುತ್ತೆ. ಯಾವೆಲ್ಲ 2 ಕ್ಯಾಟಗರಿ ಅಂದ್ರೆ, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ, ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಈಗ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಹಾಗಂದ್ರೆ ಏನು? ಸೊ ದಿಸ್ is the software which helps to run, which helps to manage, which helps to control computer hardware and provides a platform for other software to work. System software which is managing everything, controlling, ಮ್ಯಾನೇಜ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಸ್ಮೂತ್ ಫಂಕ್ಷನಿಂಗ್ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂತಹ ಸಾಫ್ಟ್ವೇರ್ ಯಾವುದು ಅಂದ್ರೆ ಅದು ಸಿಸ್ಟಮ್ ಸಾಫ್ಟ್ವೇರ್. ಇಲ್ಲಿ ಹೆಸರಿರುತ್ತೆ ಸಿಸ್ಟಮ್ ಗೆ ಸಂಬಂಧಪಟ್ಟಂತಹ ಸಾಫ್ಟ್ವೇರ್. ಇಟ್ ಪ್ರೊವೈಡ್ಸ್ ದ ಪ್ಲಾಟ್ಫಾರ್ಮ್, ಇಟ್ ಪ್ರೊವೈಡ್ಸ್ ದ ಯೂಸರ್ ಟು get into interacted with the system or machine. Okay, ಒಂದು ಪ್ಲಾಟ್ಫಾರ್ಮ್ ಅನ್ನು ಪ್ರೊವೈಡ್ ಮಾಡುತ್ತೆ, ಒಂದು ಇಂಟರ್ಫೇಸ್ ಅನ್ನು ಪ್ರೊವೈಡ್ ಮಾಡುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್ ಹಾರ್ಡ್ವೇರ್ ಕಂಪೋನೆಂಟ್ಸ್ ಆಫ್ ದ ಸಿಸ್ಟಮ್. ಹಾರ್ಡ್ವೇರ್ ಕಂಪೋನೆಂಟ್ಸ್ ಏನೆಲ್ಲ ಇರ್ತಾವಲ್ಲ ಅದು ಎಲ್ಲ ಕಂಟ್ರೋಲ್ ಮಾಡುತ್ತೆ. ಪ್ರೊವೈಡ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಮಷೀನ್. ಮಷೀನ್ ಮತ್ತು ಯೂಸರ್ ನಡುವುದು ಒಂದು ಪ್ಲಾಟ್ಫಾರ್ಮ್ ಆರ್ ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. helps in execution of applications program, because system software nada nantara, so the next layer above this is very near to the machine system, and above this we are having application software which is going to help to execute the applications. Okay, next, my dear students, the types of system software. There are so many types. So the first type is operating system. Okay, operating system, so this is a process management. This is nothing but everything ಅಂತ ಹೇಳ್ಬೋದು. ಇದು ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಆಗಿದೆ, ಫೈಲ್ ಮ್ಯಾನೇಜ್ಮೆಂಟ್ ಆಗಿದೆ, ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಆಗಿದೆ, ಪ್ರೈವಸಿ ಮ್ಯಾನೇಜ್ಮೆಂಟ್ ಆಗಿದೆ, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಆಗಿದೆ. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದ ಬ್ರಿಡ್ಜ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಮಷೀನ್. ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಲಿನಕ್ಸ್ ಇಸ್ ಅನ್ ಎಕ್ಸಾಂಪಲ್, ವಿಂಡೋಸ್ ಇಸ್ ಅನ್ ಎಕ್ಸಾಂಪಲ್, ಮ್ಯಾಕ್ OS is an example, Android is an example, iOS is an example, Unix is an example. There are so many operating systems in the market. Okay. Next ಬಂದು ನೋಡಿ, utility software. Utility software ಅಂದ್ರೆ, so this is going to maintain the health of the system. ಇದು ಡಾಕ್ಟರ್ ಆಫ್ ದ ಸಿಸ್ಟಮ್ ಅಂತ ಹೇಳ್ಬೋದು, ಮೈ ಡಿಯರ್ ಸ್ಟೂಡೆಂಟ್ಸ್. ಇದಕ್ಕೆ ನಾವು ಡಾಕ್ಟರ್ ಅಂತ ಕರಿಬಹುದು. ನಮ್ಗೆ ಏನಾದ್ರೂ ಕಾಯಿಲೆ ಆದ್ರೆ we will be rushing towards the doctor ಹತ್ರ ಹೋಗ್ತೀವಿ, ಹೌದಲ್ವಾ? ಯುಟಿಲಿಟಿ ಪ್ರೋಗ್ರಾಮ್ಸ್ which are going to maintain the health of the system. System ಒಂದು ಹೆಲ್ತ್ ಅನ್ನು ಕೇರ್ ಮಾಡುತ್ತೆ. ಮೇಂಟೆನೆನ್ಸ್ ಅಂಡ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಮತ್ತು ಮೇಂಟೆನೆನ್ಸ್ ಗೆ ಇದು ಒತ್ತು ಕೊಡುತ್ತೆ ಯುಟಿಲಿಟಿ ಪ್ರೋಗ್ರಾಮ್ಸ್. ಸೊ ಎಕ್ಸಾಂಪಲ್ಸ್ ಆರ್ ಆಂಟಿವೈರಸ್. ಸಮಟೈಮ್ಸ್ ವೈರಸ್ ಇಸ್ ಗೋಯಿಂಗ್ ಟು ಅಟ್ಯಾಕ್ ದಿ ಎಕ್ಸಿಕ್ಯೂಟಬಲ್ ಫೈಲ್ಸ್, ಕರಪ್ಟ್ ಮಾಡುತ್ತೆ. ಆವಾಗ ವಿ ನೀಡ್ ಟು ಕಿಲ್ ದಟ್ ವೈರಸ್. ಸೊ ಆಂಟಿವೈರಸ್ ವಿಲ್ ಬಿ ಟೇಕಿಂಗ್ ಹೆಲ್ಪ್ ಆಫ್ such type of softwares. Next, disk cleaner. You are going to clean the disk. So many junk is gathered over there. So you are going to clean up. ಮನೆಯಲ್ಲಿ ಅಲ್ಲಿ ಇಲ್ಲೇ ಮೂಲೆಯಲ್ಲಿ, ಸೊ ಟೆರೆಸ್ ಮೇಲೆ, ಲಾಫ್ಟ್ ಮೇಲೆ ಡಸ್ಟ್ ಗಿಸ್ಟ್ ಕುಂತು ಡರ್ಟ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ನಾವು ವರ್ಷಕ್ಕೊಂದು ಸಲ 2 ಸಲ ಎಲ್ಲ ತೆಗೆದು, ಪಾತ್ರೆ ಗೀತ್ರೆ ತೆಗೆದು, ಎಲ್ಲ ಬೆಡ್ ಶೀಟ್ಸ್ ಬೆಡ್ ಸರಿಸಿ ಕ್ಲೀನ್ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇಂಪ್ರೂವ್ಮೆಂಟ್ಸ್. ಓಕೆ, ಫೈಲ್ ಕಂಪ್ರೆಷನ್ ಟೂಲ್ಸ್ ಅದು ಕೂಡ ಯುಟಿಲಿಟಿ ಪ್ರೋಗ್ರಾಮ್ಸ್ ನಲ್ಲಿ ಬರುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ ನೆಕ್ಸ್ಟ್ ಈಸ್ ಡಿವೈಸ್ ಡ್ರೈವರ್. ಡಿವೈಸ್ ಡ್ರೈವರ್ ಅಂದ್ರೆ ಕೆಲವೊಂದು ಇಂಟರ್ಫೇಸಿಂಗ್ ಡಿವೈಸಸ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಸಿಸ್ಟಮ್, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಹಿಯರ್ ಎ ಕೀಬೋರ್ಡ್. ಸಿಸ್ಟಮ್ಗೆ ಕೀಬೋರ್ಡ್ ಕನೆಕ್ಟ್ ಮಾಡ್ತೀನಿ. ಇಫ್ ದ ಕೀಬೋರ್ಡ್ ಇಸ್ ನಾಟ್ ನೋನ್ ಟು ದ ಸಿಸ್ಟಮ್, ದೆನ್ ದ ಸಿಸ್ಟಮ್ ವಿಲ್ ಆಸ್ಕ್ unknown device connected. unknown device connected. ಈ ಮೆಸೇಜ್ ಬರುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಸ್ಕ್ರೀನ್ ಮೇಲೆ ಮೂಡುತ್ತೆ ಇದು ಮೆಸೇಜ್. ಕೀಬೋರ್ಡ್ ಕನೆಕ್ಟ್ ಮಾಡಿದಾಗ, ಮೌಸ್ ಕನೆಕ್ಟ್ ಮಾಡಿದಾಗ, ಪೆನ್ ಡ್ರೈವ್ ಕನೆಕ್ಟ್ ಮಾಡಿದಾಗ, ಯಾವುದೇ ಒಂದು ಪೆರಿಫೆರಲ್ ಡಿವೈಸಸ್ ಕನೆಕ್ಟ್ ಮಾಡಿದಾಗ ಈ ತರ ಹೊಸ ಮೆಸೇಜ್ ಕೆಲವೊಂದು ಡಿವೈಸ್ಗೆ ಈ ಮೆಸೇಜ್ ಬರುತ್ತೆ. ಎಲ್ಲದಕ್ಕೂ ಬರಬೇಕು. ಯಾಕೆ ಬರುವುದಿಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ಈಗ ಎಕ್ಸಾಂಪಲ್ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಕೀಬೋರ್ಡ್, ಐ ಹ್ಯಾವ್ ಕನೆಕ್ಟೆಡ್ ಕೀಬೋರ್ಡ್ ಟು ದ ಸಿಸ್ಟಮ್. ಸೊ ಇಫ್ ಇಟ್ ಶೋಸ್ unknown devices, so then what I'm going to do is I'm going to make the system to know about the function of keyboard. ಅದಕ್ಕೆ ಡಿವೈಸ್ ಡ್ರೈವರ್ ಅಂತ ಕರಿತೀವಿ. ಇಫ್ ಐ ಆಮ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಡಿವೈಸ್ ಡ್ರೈವರ್ ಆಫ್ ದ ಕೀಬೋರ್ಡ್, then the system knows that
ವಾಟ್ ಈಸ್ ದಿ ಫಂಕ್ಷನ್ ಆಫ್ ಕೀಬೋರ್ಡ್, ವೈ ಇಟ್ ಇಸ್ ಕನೆಕ್ಟೆಡ್ ಅಂಡ್ ಹೌ ಟು ಇಂಟರಾಕ್ಟ್ ವಿತ್ ದಿಸ್ ಕೀಬೋರ್ಡ್ ಗೊತ್ತಾಗುತ್ತೆ. ಈಗ ಮೋಸ್ಟ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್, ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ಏನಿದಾವೆಲ್ಲ, ಏನೆಲ್ಲ ಡಿವೈಸಸ್ ನಾವು ಸಿಸ್ಟಮ್ಸ್ ಗೆ ಕನೆಕ್ಟ್ ಮಾಡಬಹುದು, ಪಾಪ್ಯುಲರ್ಲಿ ನೋನ್ ಡಿವೈಸಸ್ ಇನ್ ದ ವರ್ಲ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ನಲ್ಲಿ ಇನ್ಬಿಲ್ಟ್ ಆಗಿದೆ. ಅದಕ್ಕೆ ನೀವು ಕೀಬೋರ್ಡ್ ಕನೆಕ್ಟ್ ಮಾಡಿದ್ರೆ ಕೇಳುವುದಿಲ್ಲ, ಮೌಸ್ ಕನೆಕ್ಟ್ ಮಾಡಿದ್ರೆ ಕೇಳುವುದಿಲ್ಲ, ಪ್ರಿಂಟರ್ ಕನೆಕ್ಟ್ ಮಾಡಿದ್ರೆ ಕೇಳುವುದಿಲ್ಲ. ಅಪಾರ್ಟ್ ಫ್ರಮ್ ಎನಿ ನ್ಯೂ ಡಿವೈಸ್, ಒಂದು ನ್ಯೂ ಡಿವೈಸ್, ಹೊಸ ಡಿವೈಸ್ ಬಂದಿದೆ ಮಾರ್ಕೆಟ್ ನಲ್ಲಿ, ಅದಕ್ಕೆ ನಾವು ಕನೆಕ್ಟ್ ಮಾಡಿದಾಗ ಇಫ್ ದಟ್ ಡಿವೈಸ್ ಡ್ರೈವರ್ ಇಸ್ ನಾಟ್ ಅವೈಲೇಬಲ್ ಇನ್ ದಿ ಆಪರೇಟಿಂಗ್ ಸಿಸ್ಟಮ್ಸ್, ದೆನ್ ಸಚ್ ಟೈಪ್ ಆಫ್ ಮೆಸೇಜಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಡ್. ಅವಾಗ ನಾವು ಏನ್ ಮಾಡಬೇಕು, ಯಾವ್ದು ಹೊಸ ಡಿವೈಸ್ ತಂದಿದೀವಲ್ಲ ಅದರದ್ದು ಲಿಂಕ್ ಅನ್ನು ಡಿವೈಸ್ ಡ್ರೈವರ್ ಆ ವೆಬ್ಸೈಟ್ಸ್ ಹೋಗಿ, ಆ ಕಂಪನಿದ ವೆಬ್ಸೈಟ್ಸ್ ಹೋಗಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ನಮ್ಮ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ಸ್ ನಲ್ಲಿ ಅದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ ಡಿವೈಸ್ ಆಕ್ಚುಲಿ ಏನ್ ಫಂಕ್ಷನ್ ಮಾಡಬೇಕು ಅದು ಫಂಕ್ಷನ್ ಮಾಡುತ್ತೆ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಡಿವೈಸ್ ಡ್ರೈವರ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್, ಅಸೆಂಬ್ಲರ್, ಕಂಪೈಲರ್, ಇಂಟರ್ಪ್ರೆಟರ್. So these are the different language translators used to convert one type of language to the machine level language. Okay. Next nodi, application softwares. Application software is designed to perform a specific task or solve user problems. ನನಗೆ ಒಂದು ನೋಟಿಸ್, ಸ್ಟೂಡೆಂಟ್ಸ್ಗೆ ಒಂದು ನೋಟಿಸ್ ಕಳಿಸಬೇಕಾಗಿದೆ. ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ದಿಸ್ MS Word. This is an application. ಒಂದು ಸ್ಯಾಲರಿ ಶೀಟ್ ಪ್ರಿಪೇರ್ ಮಾಡಬೇಕಾಗಿದೆ. ಐ ಆಮ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ MS Excel. So which is going to help me to prepare the salary sheets, students marks list. So these are nothing but applications. These programs help user in their daily activities such as the document creations agirbodu, data management agirbodu, data presentations agirbodu, entertainments agirbodu. Idu ella barodu application softwares. So there are different types of application softwares. Okay, so enella types ide, types of application software. General purpose softwares. ಜನರಲ್, ಈಗ ಹೇಳಿದ್ನಲ್ಲ, MS Word ಆಗಿರ್ಬೋದು, MS Excel ಆಗಿರ್ಬೋದು, ಪವರ್ ಪಾಯಿಂಟ್ಸ್ ಆಗಿರ್ಬೋದು, ವೆಬ್ ಬ್ರೌಸರ್ ಆಗಿರ್ಬೋದು, ನಾವು ಇಂಟರ್ನೆಟ್ ಕನೆಕ್ಷನ್ಸ್ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡುವಂತ ಒಂದು ಅಪ್ಲಿಕೇಶನ್ಸ್. ಅದು ಗೂಗಲ್ ಕ್ರೋಮ್ ಅಥವಾ ಮೊಜಿಲಾ ಫೈರ್ಫಾಕ್ಸ್, ಓಕೆ, ಸೊ ಮೈಕ್ರೋಸಾಫ್ಟ್ ಏಜ್, ಈ ತರ ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗಿರುತ್ತೆ. ಸ್ಪೆಷಲ್ ಪರ್ಪಸ್ ಸಾಫ್ಟ್ವೇರ್ ಅಂದ್ರೆ ಇದು ರೈಲ್ವೆ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂತ ಪೇರೋಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಸ್ಪೆಷಲ್ ಪರ್ಪಸ್ ಸಾಫ್ಟ್ವೇರ್ಸ್. ಓಕೆ, ಕಸ್ಟಮೈಸ್ಡ್ ಸಾಫ್ಟ್ವೇರ್ಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಯೂನಿವರ್ಸಿಟೀಸ್ಗೆ ಸಂಬಂಧಪಟ್ಟಂತ ನಮಗೆ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳಿ ಅದೇ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ನಾವು ಒಂದು ಡಿಸೈನ್ ಮಾಡ್ಕೋಬಹುದು ಸಾಫ್ಟ್ವೇರ್. ದಟ್ ಇಸ್ ನೋನ್ ಆಸ್ ಕಸ್ಟಮೈಸ್ಡ್ ಸಾಫ್ಟ್ವೇರ್. ಅದೇ ರೀತಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಇಟ್ ಇಸ್ ಅ ಫ್ರೀಲಿ ಅವೈಲೇಬಲ್, ವಿಚ್ ಇಸ್ ನಾಟ್ ಪೇಡ್ ಸಾಫ್ಟ್ವೇರ್ ಅಲ್ಲ, ಇದು ಫ್ರೀ ಟು ಯೂಸ್ ಅಂಡ್ ಮಾಡಿಫೈ. ಸೋರ್ಸ್ ಕೋಡ್ ಇಸ್ ಅವೈಲೇಬಲ್ ಟು ಎವ್ರಿ ಒನ್. ಓಪನ್ ಸೋರ್ಸ್ ಸಾಫ್ಟ್ವೇರ್. ಇಲ್ಲೇ ಲಿನಕ್ಸ್ ಇದೆ, ಪೈಥಾನ್ ಇದೆ, ಲಿಬ್ರೆ ಆಫೀಸ್ ಇದೆ. MS ಆಫೀಸ್ ಯಾವ ತರ ಇದೆ ಅಲ್ಲ, ಇಲ್ಲಿ ಲಿಬ್ರೆ ಆಫೀಸ್ ಅಂತ ಬ್ಯೂಟಿಫುಲ್ ಪ್ರೋಗ್ರಾಮ್, ದಿಸ್ ಒನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇಲ್ಲೇ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಕ್ಲೋಸ್ಡ್ ಸೋರ್ಸ್ ಪ್ರೊಪ್ರೈಟರಿ ಸಾಫ್ಟ್ವೇರ್. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಯೂಸ್ ಮಾಡುವಂತಹ ಸಾಫ್ಟ್ವೇರ್ ವಿತ್ ರೆಸ್ಟ್ರಿಕ್ಟೆಡ್ ಯೂಸೇಜ್ ಅಂಡ್ ದ ಲೈಸೆನ್ಸ್. ಓಕೆ, ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂದ್ರೆ ಇದು ಫ್ರೀ ಸಾಫ್ಟ್ವೇರ್ ಏನಿತ್ತಲ್ಲ, ಸೊ ಅದಕ್ಕೆ ಅಲ್ಲೇ ಪೇ ಮಾಡೋದು ಬೇಕಾಗಿಲ್ಲ. ಇಲ್ಲೇ ಯು ಹ್ಯಾವ್ ಟು ಪೇ ದ ಥಿಂಗ್ಸ್. ಓಕೆ, ಇದು ಪೇ ಮಾಡುವಂತ ಸಾಫ್ಟ್ವೇರ್. ಫೋಟೋಶಾಪ್ ಇರ್ಬೋದು, ವಿಂಡೋಸ್ ಇರ್ಬೋದು, MS ಆಫೀಸ್ ಇರ್ಬೋದು, ಅಡಾಬ್ ಇರ್ಬೋದು, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಈಗ ಎಕ್ಸಾಮ್ಸ್ ನಲ್ಲಿ ಯಾವ ರೀತಿ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಬರ್ತವೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎ ಕಂಪ್ಯೂಟರ್ ಇಸ್ primarily used to store food, process data and information, manufacture hardware, repair electronic device. ಈ ತರ ಬಂದಾಗ ಸೊ the answer is the process data into informations. ಡೇಟಾವನ್ನು ಇನ್ಪುಟ್ ಡಿವೈಸ್ ಲಿಂದ ಕಲೆಕ್ಟ್ ಮಾಡಿ ನಾವು ಕಂಪ್ಯೂಟರ್ ಮುಖಾಂತರ ಪ್ರಾಸೆಸ್ ಮಾಡಿ ಔಟ್ಪುಟ್ ಡೇಟಾ ರಿಸಲ್ಟ್ಸ್ ಅನ್ನು ನಾವು ಒಂದು ಸ್ಟೋರೇಜ್ ಡಿವೈಸ್ಗೆ ಸ್ಟೋರ್ ಮಾಡ್ಕೋತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನೋನ್ ಆಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ RAM, ಹಾರ್ಡ್ ಡಿಸ್ಕ್, CPU, ಮಾನಿಟರ್. ಸೊ CPUಗೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೆಯುತ್ತೇವೆ. ಯಾಕಂದ್ರೆ ವಿದೌಟ್ ವಿಚ್ ದ ಸಿಸ್ಟಮ್ ಇಸ್ ಆಸ್ ಗುಡ್ ಆಸ್ ಡೆಡ್. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. Okay, so the next question is which of the following is an input device? ಇಲ್ಲಿ ಯಾವುದು ಇನ್ಪುಟ್ ಡಿವೈಸ್? ಯಾವುದು ಇನ್ಪುಟ್ ಡಿವೈಸ್? ಪ್ರಿಂಟರ್ ಇಸ್ ಅನ್ ಇನ್ಪುಟ್ ಡಿವೈಸ್, ಮಾನಿಟರ್ ಇಸ್ ಇನ್ಪುಟ್ ಡಿವೈಸ್, ಕೀಬೋರ್ಡ್ ಇಸ್ ಅನ್ ಇನ್ಪುಟ್ ಡಿವೈಸ್, ಸ್ಪೀಕರ್ ಇಸ್ ಇನ್ಪುಟ್ ಡಿವೈಸ್. ಇದರಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಂದ್ರೆ ಸೊ ಕೀಬೋರ್ಡ್ ಥ್ರೂ ವಿಚ್ ವಿ ಕ್ಯಾನ್ ಎಂಟರ್ ದ ಡೇಟಾ. ಸೊ ಪ್ರಿಂಟರ್ ಇಸ್ ಔಟ್ಪುಟ್ ಡಿವೈಸ್, ಮಾನಿಟರ್ ಇಸ್ ಔಟ್ಪುಟ್ ಡಿವೈಸ್, ಸ್ಪೀಕರ್ ಇಸ್ ಔಟ್ಪುಟ್ ಡಿವೈಸ್. ವಿಚ್ ಡಿವೈಸ್ ಇಸ್ ಯೂಸ್ ಟು ಡಿಸ್ಪ್ಲೇ ದಿ ಔಟ್ಪುಟ್ಸ್ ಆಫ್ ಎ ಕಂಪ್ಯೂಟರ್? ಕಂಪ್ಯೂಟರ್ ದ ಔಟ್ಪುಟ್ ಎಲ್ಲಿ ಬರುತ್ತೆ?
ಸೊ ಮಾನಿಟರ್ ನಲ್ಲಿ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಜುವಲ್ ಡಿಸ್ಪ್ಲೇ ಯೂನಿಟ್, ದಿಸ್ ಇಸ್ ದ ರೈಟ್ ಆನ್ಸರ್. ಸ್ಕ್ಯಾನರ್, ಮೈಕ್ರೋಫೋನ್, ಜಾಯ್ಸ್ಟಿಕ್ಸ್, ಇನ್ಪುಟ್ ಡಿವೈಸ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಸ್ಟೋರೇಜ್ ಡಿವೈಸ್? ಮೌಸ್ ಇಸ್ ಅನ್ ಇನ್ಪುಟ್ ಡಿವೈಸ್, ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತೀವಿ. ಕೀಬೋರ್ಡ್ ಇಸ್ ಇನ್ಪುಟ್ ಡಿವೈಸ್, ವೆಬ್ ಕ್ಯಾಮ್ ಇಸ್ ಇನ್ಪುಟ್ ಡಿವೈಸ್, ಬಟ್ ದಿಸ್ SSD, ಸಾಲಿಡ್ ಸ್ಟೇಟ್ ಡ್ರೈವ್, this is a memory storage device. The physical components of the computer are collectively known as ಇದಕ್ಕೆ ಏನಂತ ಹೆಸರು? collectively known as physical components ಅಂದ್ರೆ hardware. Which of the following is a system software? MS Word, Adobe Photoshop, Windows operating system, VLC, media player. System software ನಲ್ಲಿ operating system ಒಂದು ಟೈಪ್ ನೋಡಿದ್ವಿ. This is an operating system. This is the right answer. Okay? Yes, my dear students. Which memory is temporary and loses its contents when power is turned off? Power turned off ಆದಾಗ ಯಾವ memory loses contents ಅಂದ್ರೆ that is a primary memory, RAM, volatile memory. Which memory is a non-volatile ಅಂದಾಗ RAM is a volatile, cache is volatile, register is volatile, ROM is non-volatile in the primary memory list. Okay, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನೋಡಿ, ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ಡ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕೇಳ್ತಾರೆ. ಇದಕ್ಕೆ ಒಂದು ಬೆಸ್ಟ್ ಕೋಡ್ ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಪ್ಪಾ ಅದು ಕೋಡ್ ಅಂದ್ರೆ ನೋಡಿ, ಅಮಿತ್ ವಿ. ನಾನು ನೆನ್ಪಿಟ್ಕೊಂಡಿದ್ದು ಇದು ಕೋಡ್ ಅಮಿತ್ ವಿ. ದಿಸ್ ವಿ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಟಿ ಅಂದ್ರೆ ಟ್ರಾನ್ಸಿಸ್ಟರ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಐ ಅಂದ್ರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಥರ್ಡ್ ಜನರೇಷನ್ಸ್. This is microprocessor, fourth generations. Artificial intelligence is a fifth generations computers. ಈಗ ಕೇಳ್ತಾ ಇರೋದು ICs i3 third generation. Okay? ಬಹಳ ಈಸಿ ಇದೆ ನೋಡಿ, ಈ ತರ ನೀವು ನೆನ್ಪಿಟ್ಕೋಬಹುದು. Which of the following is an example of application software? ಇಲ್ಲಿ ಯಾವುದು application software? My dear students, Linux is an operating system, Windows is operating system, and BIOS is a firmware, and this MS Excel, Microsoft Excel is an application software. The ALU is in a CPU is responsible for, yadakku responsible idu ALU, arithmetic logic unit, which is responsible for arithmetic and logical operations. Idakke responsible. Which of the following is an example of an output device? Output device yavadu? Scanner is an input device, barcode is input device, light pen is input device, plotter is output device. Plot marutte. Okay? Which unit of the computer controls all other units? ಎಲ್ಲ ಯೂನಿಟ್ಸ್ಗೆ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ CPU is the central processing unit, which is the brain of the system, which has got a very important core unit. ಅದು ಯಾವುದು? Control unit, which is going to control the operations. Okay? All units control ಮಾಡ್ತಾನೆ. Which of the following represents a smallest unit of data in a computer? Smallest data. Smallest data ಅಂದ್ರೆ this bit is the smallest data. ಇದು repeatedly asked questions ನೋಡಿ. Bit ಅಂದ್ರೆ either 0 or 1 ಆಗಿರುತ್ತೆ. Nibble ಅಂದ್ರೆ group of 4 bits, byte ಅಂದ್ರೆ group of 8 bits, word ಅಂದ್ರೆ group of 16, 32, 64, 128, depends upon the system, depends on the processor ಮೇಲೆ ಇದು word ಅವಲಂಬಿತ ಇರುತ್ತದೆ. 1 byte consists of 8 bits. 1 byte consists of 8 bytes ಅಲ್ಲ 8 bits. 1 byte consists of 8 bits. ಇದು 4 ಅಂದ್ರೆ nibble ಆಗಲೇ ನೋಡಿದ್ವಿ. This is the right answer. Which of the following is an example of secondary storage? Permanent storage. RAM is a primary, cache is a primary, hard disk drive is a secondary storage, CPU registers are primary memory elements. Which software acts as an interface between the user and the computer hardware? ಯಾವ ಸಾಫ್ಟ್ವೇರ್ ಅನ್ನು ಕಂಪ್ಯೂಟರ್ ಮತ್ತು ಯೂಸರ್ ಮತ್ತು ಮಷಿನ್ ನಡು ಇಂಟರಾಕ್ಟ್ ಮಾಡಲಿಕ್ಕೆ acts as an interface ಮಾಡುತ್ತೆ? ಆಪರೇಟಿಂಗ್ ಸಿಸ್ಟಮ್ ಮೈ ಡಿಯರ್ ಸ್ಟೂಡೆಂಟ್ಸ್, which provides the platform, which provide the interface ಅಂತ ನಾವು ಓದಿದ್ದೀವಿ. Which of the following is not an input device? ಇದರಲ್ಲಿ ಇನ್ಪುಟ್ ಡಿವೈಸ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಅದು ಔಟ್ಪುಟ್ ಡಿವೈಸ್. ಪ್ರಾಜೆಕ್ಟರ್ ಇಸ್ ಅನ್ ಔಟ್ಪುಟ್ ಡಿವೈಸ್. ಓಕೆ, ನಾಟ್ ಅಂತ ಕೇಳಿದಾನೆ, ಕನ್ಫ್ಯೂಸ್ ಬೇಡ ಮೈ ಡಿಯರ್ ಸ್ಟೂಡೆಂಟ್ಸ್. The process of converting the raw facts into meaningful information. So raw facts ಅಂದ್ರೆ raw data ಇರುತ್ತೆ. ಓಕೆ, ಸೊ ಏನಿರುತ್ತಪ್ಪ ಅಂದ್ರೆ am eating I ಈ ತರ ಇದ್ರೆ ಮೀನಿಂಗ್ ಗೊತ್ತಾಗೋದಿಲ್ಲ ಏನಂತ. am eating I ಅಂದ್ರೆ I am eating a biscuit. ಇಲ್ಲಿ ಬಿಸ್ಕೆಟ್ ಅಂತ ಬಂದ್ರೆ ಇದು ಮೀನಿಂಗ್ ಇಲ್ಲ, raw data. It is not structured. Okay, ಇದು arranged, processed. ಅದಕ್ಕೆ answer is processing. So then only this raw facts are going to be converted into meaningful information. Okay? Yes, my dear students, hope that this is understood by everyone. My dear students, so once again I am requesting you, if you like our videos, please share among your friends. ನಮ್ದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು
ರಿಯೋ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿ 2027 PGCET-ಗೆ ಪ್ರಿಪೇರ್ ಆಗಲಿಕ್ಕೆ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.